ಸ್ನೇಹಿತರೆ, ಜೀವನದಲ್ಲಿ ಕೆಲವು ಸಂಬಂಧಗಳು ಅಂತಹವುಗಳಾಗಿರುತ್ತವೆ. ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಇಡೀ ಜೀವನವೇ ಬೇಕಾಗುತ್ತದೆ. ಮತ್ತೆ ಕೆಲವು ಕ್ಷಣಗಳು ನಮ್ಮ ಸಂಪೂರ್ಣ ಆಲೋಚನೆಯನ್ನು ಒಂದೇ ಕ್ಷಣದಲ್ಲಿ ಬದಲಾಯಿಸಿಬಿಡುತ್ತವೆ. ಇಂದಿನ ಕತೆ ಅಂತಹ ಒಬ್ಬ ಅತ್ತೆಯದ್ದು. ತನ್ನ ಸೊಸೆಯ ಕಹಿ ಮಾತುಗಳನ್ನು ವರ್ಷಗಳ ಕಾಲ ಮೌನವಾಗಿ ಸಹಿಸಿಕೊಂಡು, ಪ್ರತಿದಿನ ಮನಸ್ಸಿಗೆ ಗಾಯ ಮಾಡಿಕೊಂಡು, ಪ್ರತಿ ರಾತ್ರಿ ತಲೆದಿಂಬಿನಲ್ಲಿ ಕಣ್ಣೀರು ಸುರಿಸುತ್ತಿದ್ದ ಅತ್ತೆಯ ಕತೆ. ಆದರೆ ಒಂದು ದಿನ, ಕೇವಲ ಒಂದು ದಿನ, ಆಕೆ ತನ್ನ ಸೊಸೆಯ ತವರು ಮನೆಗೆ ಹೋದಾಗ ಅಲ್ಲಿ ಎದ್ದ ಬಿರುಗಾಳಿಯಿಂದ ಇಡೀ ತವರು ಮನೆಯೇ ನಡುಗಿತು. ಸೊಸೆಯ ಮನೆಯವರೆಲ್ಲ ಬೆಚ್ಚಿಬಿದ್ದರು. ಸೊಸೆಗೆ ಮಾತೆ ಹೊರಡದಂತಾಯಿತು. ಅಲ್ಲಿ ನಡೆದದ್ದನ್ನ ಕಂಡ ಪ್ರತಿಯೊಬ್ಬರೂ ಒಂದೇ ಮಾತು ಹೇಳುತ್ತಿದ್ದರು, ಅಯ್ಯೋ ದೇವರೇ, ಇದು ಏನಾಯಿತು ಅಂತ. ಪ್ರಿಯ ವೀಕ್ಷಕರೇ, ಇದು ಕೇವಲ ಒಂದು ಕಥೆಯಲ್ಲ. ತನ್ನ ಮಗನ ಸಂತೋಷಕ್ಕಾಗಿ ತನ್ನನ್ನೇ ತ್ಯಾಗ ಮಾಡುವ ಪ್ರತಿಯೊಬ್ಬ ತಾಯಿಯ ನೋವಿದು. ತನ್ನ ಮೌನವನ್ನು ಜನರು ದೌರ್ಬಲ್ಯ ಎಂದು ಭಾವಿಸುವ ಪ್ರತಿಯೊಬ್ಬ ಅತ್ತೆಯ ಕತೆ ಇದು. ಆದ್ದರಿಂದ ಈ ಕಥೆಯನ್ನು ಕೊನೆಯವರೆಗೂ ತಪ್ಪದೆ ನೋಡಿ, ಏಕೆಂದರೆ ನಿಮ್ಮ ಕಣ್ಣಲ್ಲಿ ನೀರು ತರಿಸುವ ಆ ತಿರುವು ಕಥೆಯ ಕೊನೆಯಲ್ಲಿದೆ. ಮತ್ತು ಕತೆ ಆರಂಭಿಸುವ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಅನ್ನು ಒತ್ತಿ. ಹೀಗೆ ಮಾಡಿದರೆ ಇಂತಹ ಮನಮುಟ್ಟುವ ಕಥೆಗಳು ನಿಮಗೆ ಮೊದಲೇ ತಲುಪುತ್ತವೆ. ಹಾಗಾದರೆ ಇಂದಿನ ಕಥೆಯನ್ನು ಆರಂಭಿಸೋಣ. ಒಂದು ನಗರದ ಶಾಂತವಾದ ಬಡಾವಣೆಯಲ್ಲಿ ಸರಿತಾ ನಿವಾಸ ಎಂಬ ಒಂದು ಚಿಕ್ಕ ಮನೆ ಇದ್ದಿತ್ತು. ಆ ಮನೆಯ ಯಜಮಾನಿ ಸರಿತಾದೇವಿ. 60 ವರ್ಷದ ಆ ಮಹಿಳೆಯ ಮುಖದ ಸುಕ್ಕುಗಳಲ್ಲಿ ಹಲವು ವರ್ಷಗಳ ಹೋರಾಟದ ಗುರುತುಗಳು ಕಾಣಿಸುತ್ತಿದ್ದವು. ಅವರ ಕಣ್ಣುಗಳಲ್ಲಿ ಅಪಾರವಾದ ತಾಯಿಯ ಮಮತೆ ತುಂಬಿಕೊಂಡಿತ್ತು. ಸರಿತಾದೇವಿಯ ಮಗನ ಹೆಸರು ರವಿರಾಜ್. ಅವನು ತುಂಬಾ ಸರಳ, ಶ್ರಮಜೀವಿ ಮತ್ತು ತನ್ನ ತಾಯಿಯ ನೆರಳಿನಂತೆ ಬದುಕುವ ಮಗನಾಗಿದ್ದ. ರವಿರಾಜನ ಪತ್ನಿಯ ಹೆಸರು ನೇತ್ರ. ಅವಳು ಸುಂದರಳಾಗಿದ್ದಳು, ಚೆನ್ನಾಗಿ ಓದಿದ್ದಳು ಮತ್ತು ಶ್ರೀಮಂತ ಕುಟುಂಬದ ಮುದ್ದಿನ ಮಗಳಾಗಿದ್ದಳು. ಈ ಮೂವರ ನಡುವೆ 4 ವರ್ಷದ ಪುಟ್ಟ ಹುಡುಗ ಹರ್ಷಿತ್ ಬೆಳೆದು ಬರುತ್ತಿದ್ದ. ಅವನೇ ಆ ಮನೆಯ ಬೆಳಕು. ಅವನು ಸರಿತಾದೇವಿಯ ಜೀವವೇ ಆಗಿದ್ದ. ಆದರೆ ಪ್ರಿಯ ವೀಕ್ಷಕರೇ, ಪ್ರತಿಯೊಂದು ಮನೆಯ ಗೋಡೆಗಳು ಏನೋ ಒಂದು ಕಥೆಯನ್ನು ಹೇಳುತ್ತವೆ. ಸರಿತಾ ನಿವಾಸದ ಗೋಡೆಗಳು ಪ್ರತಿದಿನ ಏನೋ ಹೇಳುತ್ತಿದ್ದವು. ಆದರೆ ಅದನ್ನು ಕೇಳುವವರು ಮಾತ್ರ ಯಾರೂ ಇರಲಿಲ್ಲ. ಪ್ರತಿದಿನ ಬೆಳಗ್ಗೆ ರವಿರಾಜ್ ಕಚೇರಿಗೆ ಹೋಗುವ ಮುನ್ನ ಮೊದಲು ತನ್ನ ತಾಯಿಯ ಕಾಲಿಗೆ ನಮಸ್ಕಾರ ಮಾಡುತ್ತಿದ್ದ. ಆಗ ಸರಿತಾದೇವಿ ನಗುತ್ತಾ ಅವನ ತಲೆಯ ಮೇಲೆ ಕೈ ಇಟ್ಟು, ಚಿರಂಜೀವಿ ಆಗಿರೋ ನನ್ನ ಮಗನೇ, ಜಾಗ್ರತೆಯಿಂದ ಹೋಗು ಎಂದು ಆಶೀರ್ವದಿಸುತ್ತಿದ್ದರು. ಆದರೆ ಈ ದೃಶ್ಯವನ್ನು ನೋಡಿದಾಗಲೆಲ್ಲ ನೇತ್ರಾಳ ಮುಖ ಗಟ್ಟಿಯಾಗುತ್ತಿತ್ತು. ಅವಳ ತುಟಿಗಳು ಬಿಗಿಯಾಗುತ್ತಿದ್ದವು. ಅವಳು ಮನಸ್ಸಿನಲ್ಲಿಯೇ ಗುಣಗುತ್ತಾ, ಯಾವಾಗ ನೋಡಿದರೂ ಅಮ್ಮ ಮತ್ತು ಮಗನೇ, ಹೆಂಡತಿ ಅನ್ನುವಳು ಇದ್ದಾಳೆ ಅನ್ನೋ ಭಾವನೆಯೇ ಇಲ್ಲ ಎಂದುಕೊಳ್ಳುತ್ತಿದ್ದಳು. ರವಿರಾಜ್ ಮನೆಯ ಬಾಗಿಲು ದಾಟಿ ಹೊರಗೆ ಹೋದ ತಕ್ಷಣ ನೇತ್ರ ನೇರವಾಗಿ ತನ್ನ ಕೋಣೆಗೆ ಹೋಗಿ ಬಾಗಿಲು ಮುಚ್ಚಿಕೊಳ್ಳುತ್ತಿದ್ದಳು. ಸರಿತಾದೇವಿಗೆ ಸೊಸೆ ಕೋಪದಲ್ಲಿದ್ದಾಳೆ ಎಂಬುದು ಅರ್ಥವಾಗುತ್ತಿತ್ತು. ಆದರೆ ಅವರು ಏನು ಹೇಳುತ್ತಿರಲಿಲ್ಲ. ಸುಮ್ಮನೆ ಅಡಿಗೆ ಮನೆಗೆ ಹೋಗಿ ತಮಗಾಗಿ ಒಂದು ಕಪ್ ಚಹಾ ಮಾಡಿಕೊಂಡು ಕಿಟಕಿಯ ಪಕ್ಕ ಕುಳಿತು ಕುಡಿಯುತ್ತಿದ್ದರು. ಒಂದು ದಿನ ಬೆಳಗ್ಗೆ ಸರಿತಾದೇವಿ ದೇವಸ್ಥಾನದಿಂದ ಮನೆಗೆ ಮರಳಿದರು. ಅವರ ಕೈಯಲ್ಲಿ ಪ್ರಸಾದ ಇದ್ದಿತು. ಅವರು ತುಂಬಾ ಪ್ರೀತಿಯಿಂದ, ಸೊಸೆ ನೇತ್ರ, ಈ ಪ್ರಸಾದ ತೆಗೆದುಕೋ. ಇಂದು ಮಂಗಳವಾರ, ಹನುಮಂತ ದೇವರಿಗೆ ತುಂಬ ಭಕ್ತಿಯಿಂದ ಪೂಜೆ ಮಾಡಿ ನಿನಗೂ ರವಿರಾಜನಿಗೂ ಒಳ್ಳೆಯದಾಗಲಿ ಎಂದು ಬೇಡಿಕೊಂಡು ತಂದಿದ್ದೇನೆ ಅಂತ ಕರೆದರು. ನೇತ್ರ ಮೊದಲು ಪ್ರಸಾದದ ತಟ್ಟೆಯನ್ನು ನೋಡಿದಳು. ನಂತರ ಸರಿತಾದೇವಿಯ ಕಡೆ ನೋಡಿ ವ್ಯಂಗ್ಯವಾಗಿ ನಗುತ್ತಾ, ಅತ್ತೆ, ನನಗೆ ಈ ಹಳೆಯ ಕಾಲದ ಆಚರಣೆಗಳೆಲ್ಲ ಇಷ್ಟವಿಲ್ಲ. ಈ ಪ್ರಸಾದವನ್ನು ನೀವೇ ಇಟ್ಟುಕೊಳ್ಳಿ. ಇನ್ನೊಂದು ಮಾತು, ನನ್ನ ಕೋಣೆಗೆ ಬರುವ ಮೊದಲು ನನ್ನ ಅನುಮತಿ ಕೇಳಿ ಬನ್ನಿ. ಇದು ನನ್ನ ಖಾಸಗಿ ಸ್ಥಳ ಅಂತ ಹೇಳಿದಳು. ಸರಿತಾದೇವಿಯವರ ಕೈ ಗಾಳಿಯಲ್ಲೇ ನಿಂತು ಹೋಯಿತು. ಪ್ರಸಾದದ ತಟ್ಟೆ ಅವರ ಕೈಯಲ್ಲಿ ನಡುಗತೊಡಗಿತು. ಕಣ್ಣಲ್ಲಿ ನೀರು ತುಂಬಿತ್ತು. ಆದರೆ ಅವರು ಒಂದು ಮಾತನ್ನು ಆಡಲಿಲ್ಲ. ನಿಧಾನವಾಗಿ ತಲೆ ಆಡಿಸಿ ತಮ್ಮ ಕೊಠಡಿಗೆ ಹಿಂತಿರುಗಿದರು. ಆ ದಿನ ಸರಿತಾದೇವಿಯವರು ತಾವೇ ಪ್ರಸಾದವನ್ನು ಸೇವಿಸಿದರು. ನಂತರ ಹರ್ಷಿತ್ನನ್ನು ಕರೆದು ಅವನ ಬಾಯಿಗೆ ಒಂದು ಲಡ್ಡು ಹಾಕಿ ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡು ಅಳುತ್ತಾ, ನನ್ನ ಮೊಮ್ಮಗನೇ, ನೀನು ದೊಡ್ಡವನಾದ ಮೇಲೆ ನಿನ್ನ ಅಮ್ಮನನ್ನು ಯಾವಾಗಲೂ ಗೌರವಿಸು. ತಾಯಿಗೆ ಅವಮಾನ ಮಾಡುವವನನ್ನು ದೇವರು ಎಂದಿಗೂ ಕ್ಷಮಿಸುವುದಿಲ್ಲ ಅಂತ ಹೇಳಿದರು. ಚಿಕ್ಕ ಹರ್ಷಿತ್ಗೆ ಅವರ ಮಾತಿನ ಅರ್ಥವಾಗಲಿಲ್ಲ. ಅವನು ಅಜ್ಜಿಯ ಕಣ್ಣೀರನ್ನು ಒರೆಸುತ್ತಾ, ಅಜ್ಜಿ ಅಳಬೇಡ, ನಾನು ಇದ್ದೇನಲ್ಲ ಎಂದು ಹೇಳಿದ. ಅದು ಒಂದು ಪುಟ್ಟ ಮಗುವಿನ ಮಾತಾಗಿತ್ತು. ಆದರೆ ಆ ಮಾತು ಸರಿತಾ ದೇವಿಯವರ ಹೃದಯಕ್ಕೆ ಬಾಣದಂತೆ ತೂರಿತು.
ಪ್ರಿಯ ವೀಕ್ಷಕರೇ, ಈಗ ನಿಮ್ಮನ್ನು ಸ್ವಲ್ಪ ಹಿಂದಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಸರಿತಾದೇವಿಯವರಿಗೆ ಕೇವಲ 28 ವರ್ಷ ವಯಸ್ಸಿದ್ದಾಗಲೇ ಅವರ ಪತಿ ನಿಧನರಾದರು. ಆಗ ರವಿರಾಜ್ಗೆ ಕೇವಲ 5 ವರ್ಷ ವಯಸ್ಸು. ಆ ಕಾಲದಲ್ಲಿ ಸಮಾಜವು ಒಂಟಿ ಹೆಂಗಸನನ್ನು ಬದುಕಲು ಬಿಡದಷ್ಟು ಕಠಿಣವಾಗಿತ್ತು. ಸಂಬಂಧಿಕರು ಮುಖ ತಿರುಗಿಸಿಕೊಂಡರು, ಸಮಾಜದವರು ಟೀಕೆ ಟಿಪ್ಪಣಿಗಳನ್ನು ಮಾಡಿದರು. ಅಷ್ಟೇ ಅಲ್ಲ, ಸ್ವಂತ ಸಹೋದರರು ಕೂಡ ನೀನು ಮತ್ತೆ ಮದುವೆಯಾಗು, ಒಂದು ಮಗುವಿನ ಜೊತೆ ಜೀವನವನ್ನು ಹೇಗೆ ನಡೆಸುತ್ತೀಯಾ ಎಂದು ಹೇಳಿದರು. ಆದರೆ ಸರಿತಾದೇವಿಯವರು ತಮ್ಮ ಮಗನನ್ನು ಸೀರೆಯ ಸೆರಗಿನಲ್ಲಿ ಅಪ್ಪಿಕೊಂಡು, ನನ್ನ ಮಗನೇ ನನ್ನ ಜೀವನ, ಅವನಿಗಾಗಿ ನಾನು ಬೆಟ್ಟವನ್ನೇ ಕತ್ತರಿಸಬೇಕಾದರೂ ಕತ್ತರಿಸುತ್ತೇನೆ ಎಂದು ದೃಢವಾಗಿ ಹೇಳಿದರು. ಅವರು ಹೇಳಿದಂತೆ ಬದುಕಿದರೂ ಕೂಡ. ಹಗಲಿನಲ್ಲಿ ಜನರ ಮನೆಗಳಿಗೆ ಹೋಗಿ ಹೊಲಿಗೆ ಕೆಲಸ ಮಾಡುತ್ತಿದ್ದರು. ರಾತ್ರಿ ಮೇಣದ ಬತ್ತಿಯ ಬೆಳಕಿನಲ್ಲಿ ಇತರರ ಬಟ್ಟೆಗಳನ್ನು ಹೊಲಿಯುತ್ತಿದ್ದರು. ತಮ್ಮ ಕೈಗಳ ಮೇಲಿದ್ದ ಗುಳ್ಳೆಗಳನ್ನು ಮರೆಮಾಚಿ ಮಗನನ್ನು ಶಾಲೆಗೆ ಕಳುಹಿಸುತ್ತಿದ್ದರು. ರವಿರಾಜ್ ಚಿಕ್ಕವನಿದ್ದಾಗ ಒಮ್ಮೆ ಕೇಳಿದ್ದ, ಅಮ್ಮ, ನೀನು ಊಟ ಯಾಕೆ ಮಾಡುವುದಿಲ್ಲ ಅಂತ. ಆಗ ಸರಿತಾದೇವಿಯವರು ನಗುತ್ತಾ, ಮಗನೇ, ತಾಯಿಯ ಹೊಟ್ಟೆ ಮಗ ಊಟ ಮಾಡುತ್ತಿರುವುದನ್ನು ನೋಡಿದರೆ ಸಾಕು, ತುಂಬಿಬಿಡುತ್ತದೆ ಎಂದು ಹೇಳಿದ್ದರು. ಆಗ ರವಿರಾಜನಿಗೆ ಆ ಮಾತಿನ ಅರ್ಥವಾಗಲಿಲ್ಲ. ಆದರೆ ದೊಡ್ಡವನಾದ ಮೇಲೆ ಅವನಿಗೆ ತಿಳಿಯಿತು, ಮನೆಯಲ್ಲಿ ಒಂದು ಹೊತ್ತಿನ ಊಟಕ್ಕೆ ಮಾತ್ರ ಸಾಮಾನು ಇರುವಾಗ ತನ್ನ ಅಮ್ಮ ಹಲವಾರು ದಿನ ಹಸಿದ ಹೊಟ್ಟೆಯಲ್ಲೇ ಮಲಗುತ್ತಿದ್ದಳು, ಕೇವಲ ತನ್ನ ಮಗನ ಹೊಟ್ಟೆ ತುಂಬಲೆಂದು ಅಂತ. ಅದೇ ದಿನ ರವಿರಾಜ್ ತನ್ನ ಮನಸ್ಸಿನಲ್ಲಿ ಪ್ರತಿಜ್ಞೆ ಮಾಡಿದ್ದನು, ಅಮ್ಮ, ನೀನು ಅನುಭವಿಸಿದ ಪ್ರತಿಯೊಂದು ಕಷ್ಟಕ್ಕೂ ನಾನು ನಿನಗೆ ಸಂತೋಷ ನೀಡಿ ಪ್ರತಿಫಲ ಕೊಡುತ್ತೇನೆ ಅಂತ. ಅದಕ್ಕಾಗಿಯೇ ರವಿರಾಜ್ ತನ್ನ ತಾಯಿಗೆ ಇಷ್ಟೊಂದು ಹತ್ತಿರವಾಗಿದ್ದ. ಅದು ಸಾಮಾನ್ಯ ತಾಯಿ ಮಗನ ಬಾಂಧವ್ಯವಾಗಿರಲಿಲ್ಲ, ಅದು ತಾಯಿಯ ತ್ಯಾಗ ಮತ್ತು ತಪಸ್ಸಿನ ಫಲವಾಗಿತ್ತು. ನೇತ್ರ ಶ್ರೀಮಂತ ಕುಟುಂಬದಲ್ಲಿ ಬೆಳೆದವಳಾಗಿದ್ದಳು, ಹಣವನ್ನು ನೋಡಿದ್ದಳು, ಸುಖ ಸೌಲಭ್ಯಗಳನ್ನು ಅನುಭವಿಸಿದ್ದಳು. ಆದರೆ ತ್ಯಾಗ ಎಂದರೇನು ಎಂಬುದನ್ನು ಎಂದಿಗೂ ನೋಡಿರಲಿಲ್ಲ. ಅವಳಿಗೆ ತಾಯಿ ಎಂದರೆ ಎಸಿ ಕೋಣೆಯಲ್ಲಿ ಕುಳಿತು ಧಾರಾವಾಹಿ ನೋಡುವವಳು ಅಥವಾ ಮನೆಯಲ್ಲಿ ಯಜಮಾನಿಕೆ ಮಾಡುವವಳು ಆಗಿದ್ದಳು. ರವಿರಾಜನನ್ನು ಮದುವೆಯಾದ ನಂತರ ಅವನು ಸಂಪೂರ್ಣವಾಗಿ ತನ್ನವನಾಗಿ ಬಿಡುತ್ತಾನೆ ಎಂದು ಅವಳು ಭಾವಿಸಿದ್ದಳು. ಆದರೆ ರವಿರಾಜನ ಜೀವನದಲ್ಲಿ ಮೊದಲ ಸ್ಥಾನ ಯಾವಾಗಲೂ ಅವನ ತಾಯಿಗೆ ಇದ್ದಿತು. ಈ ವಿಷಯವನ್ನು ನೇತ್ರಾಳಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಒಂದು ರಾತ್ರಿ ರವಿರಾಜ್ ಕಚೇರಿಯಿಂದ ತುಂಬ ಆಯಾಸಗೊಂಡು ಮನೆಗೆ ಬಂದನು. ನೇತ್ರ ಕೂಡಲೇ ಅವನಿಗಾಗಿ ಚಹಾ ಮಾಡಿಕೊಟ್ಟು, ರವಿ, ಕೇಳಿ, ನಾನು ಒಂದು ವಿಚಾರ ಯೋಚಿಸಿದ್ದೇನೆ. ನಾವು ಪ್ರತ್ಯೇಕವಾಗಿ ಒಂದು ಮನೆ ತೆಗೆದುಕೊಳ್ಳೋಣ. ಅತ್ತೆಯವರು ಇಲ್ಲಿಯೇ ಇರಲಿ. ನಾವು ಹತ್ತಿರದಲ್ಲೇ ಒಂದು ಫ್ಲ್ಯಾಟ್ ನೋಡಿಕೊಂಡು ವಾಸ ಮಾಡೋಣ ಎಂದಳು. ಆ ಮಾತು ಕೇಳಿದ ರವಿರಾಜನ ಕೈಯಲ್ಲಿದ್ದ ಚಹಾ ಕಪ್ ಕೆಳಗೆ ಬೀಳುವಷ್ಟರಲ್ಲಿ ಉಳಿಯಿತು. ಅವನು ನೇತ್ರಾಳ ಕಡೆ, ಅವಳು ತುಂಬ ದೊಡ್ಡ ತಪ್ಪನ್ನೇ ಮಾಡಿರುವಂತೆ ಆಶ್ಚರ್ಯ ಮತ್ತು ನೋವಿನಿಂದ ನೋಡಿ, ನೇತ್ರ, ನೀನು ಏನು ಹೇಳುತ್ತಿದ್ದೀಯಾ ಎಂಬುದು ನಿನಗೆ ಗೊತ್ತಿದೆಯಾ? ನನ್ನ ಅಮ್ಮ ನನ್ನನ್ನು ಬೆಳೆಸಿದ್ದಾಳೆ, ತನ್ನ ಯೌವನವನ್ನೇ ನನಗಾಗಿ ತ್ಯಾಗ ಮಾಡಿದ್ದಾಳೆ. ಈಗ ನೀನು ಅವರನ್ನು ಬಿಟ್ಟು ಬಿಡು ಎಂದು ಹೇಳುತ್ತಿದ್ದೀಯಾ ಅಂತ ಕೇಳಿದಾಗ ನೇತ್ರ ತಕ್ಷಣವೇ, ನಾನು ಅವರನ್ನು ಬಿಟ್ಟು ಬಿಡಿ ಎಂದು ಯಾವಾಗ ಹೇಳಿದೆ? ನಾನು ಬೇರೆ ಮನೆ ಮಾಡಿಕೊಂಡು ಇರೋಣ ಅಷ್ಟೇ. ನನ್ನ ತವರು ಮನೆಯಲ್ಲಿಯೂ ಮದುವೆಯಾದ ಮೇಲೆ ಎಲ್ಲರೂ ಪ್ರತ್ಯೇಕವಾಗಿ ವಾಸ ಮಾಡುತ್ತಾರೆ ಅಲ್ಲವೇ ಅಂತ ಉತ್ತರಿಸಿದಳು. ಆ ಕ್ಷಣವೇ ರವಿರಾಜ್ ಸ್ಪಷ್ಟವಾದ ಸ್ವರದಲ್ಲಿ, ನೇತ್ರ, ಈ ಮಾತನ್ನು ಇನ್ನು ಮುಂದೆ ಎಂದಿಗೂ ಹೇಳಬೇಡ. ನನ್ನ ಅಮ್ಮ ಮತ್ತು ನಾನು ಎಂದಿಗೂ ಬೇರ್ಪಡುವುದಿಲ್ಲ. ಇದನ್ನು ಇಂದೇ ಚೆನ್ನಾಗಿ ಅರ್ಥ ಮಾಡಿಕೊ ಅಂತ ಹೇಳಿದನು. ಆ ರಾತ್ರಿ ನೇತ್ರ ತನ್ನ ಮುಖವನ್ನು ದಿಂಬಿನೊಳಗೆ ಮುಚ್ಚಿಕೊಂಡು ತುಂಬ ಅತ್ತಳು. ಆದರೆ ಅದು ದುಃಖದ ಕಣ್ಣೀರು ಆಗಿರಲಿಲ್ಲ, ಹಠದ ಕಣ್ಣೀರು. ಅವಳು ಮನಸ್ಸಿನಲ್ಲೇ ನಿರ್ಧರಿಸಿದಳು, ಇವರು ಬೇರೆ ಮನೆಗೆ ಹೋಗುವುದಿಲ್ಲ ಅಂದರೆ ನಾನು ಏನಾದರೂ ಮಾಡಿ ಆ ಮುದುಕಿಯನ್ನು ಈ ಮನೆಯಿಂದ ತಾನೇ ಹೊರಟು ಹೋಗುವಂತೆ ಮಾಡುತ್ತೇನೆ ಅಂತ. ಆ ದಿನದಿಂದಲೇ ನೇತ್ರಾಳ ನಿಜವಾದ ಸ್ವಭಾವ ಹೊರಬರತೊಡಗಿತು. ಪ್ರತಿ ಬೆಳಿಗ್ಗೆಯೂ ಸರಿತಾದೇವಿಯವರಿಗೆ ಹೊಸ ನೋವನ್ನು ಕೊಡುತ್ತಿದ್ದಳು. ಅಡುಗೆಯಲ್ಲಿ ಸ್ವಲ್ಪ ಉಪ್ಪು ಕಡಿಮೆಯಾದರೂ, ಅತ್ತೆಯವರೇ, ಈಗ ನಿಮ್ಮ ನಾಲಿಗೆಯ ರುಚಿಗೂ ವಯಸ್ಸಾಗಿ ಬಿಟ್ಟಿದೆ ಅನಿಸುತ್ತೆ ಎಂದು ವ್ಯಂಗ್ಯ ಮಾತನಾಡುತ್ತಿದ್ದಳು. ಸರಿತಾದೇವಿಯವರು ಹಳೆಯ ಸೀರೆ ಧರಿಸಿದರೆ, ಅತ್ತೆಯವರೇ, ರವಿರಾಜನ ಸಂಪಾದನೆ ನೋಡಿ ಇಡೀ ಕಾಲೋನಿಯವರು ನಗುತ್ತಿರಬಹುದು. ಸೊಸೆ ಡಿಸೈನರ್ ಬಟ್ಟೆ ಹಾಕಿಕೊಂಡಿರುತ್ತಾಳೆ, ಆದರೆ ಅತ್ತೆ ಹರಿದ ಸೀರೆ ಹಾಕಿಕೊಂಡಿರುತ್ತಾಳೆ ಎಂದು ಟೀಕಿಸಿದಳು. ಆದರೆ ಸರಿತಾದೇವಿಯವರು ಯಾವಾಗಲೂ ತಮ್ಮ ಹಳೆಯ ಹತ್ತಿಯ ಸೀರೆಗಳನ್ನೇ ಧರಿಸುತ್ತಿದ್ದರು. ಅವರಿಗೆ ಸರಳ ಜೀವನವೇ ಇಷ್ಟವಾಗಿತ್ತು. ಆದರೆ ನೇತ್ರಾಳಿಗೆ ಅದು ಕೂಡ ಹಾಸ್ಯದ ವಿಷಯವಾಗಿತ್ತು. ಒಂದು ದಿನ ಎಲ್ಲವನ್ನೂ ಮೀರಿಸಿಬಿಟ್ಟಳು.
ಆ ದಿನ ರವಿರಾಜನ ಕಚೇರಿಯ ಕೆಲವು ಸಹೋದ್ಯೋಗಿಗಳು ರಾತ್ರಿ ಊಟಕ್ಕೆ ಮನೆಗೆ ಬಂದಿದ್ದರು. ಸರಿತಾದೇವಿಯವರು ತುಂಬ ಪ್ರೀತಿಯಿಂದ ಎಲ್ಲರಿಗೂ ಅಡಿಗೆ ಸಿದ್ಧಪಡಿಸಿದ್ದರು. ಜೋಳದ ರೊಟ್ಟಿ, ಸಾಸಿವೆ ಸೊಪ್ಪಿನ ಪಲ್ಯ ಮತ್ತು ಬೆಲ್ಲದ ಪಾಯಸ, ಪೂರ್ಣ ಸಾಂಪ್ರದಾಯಿಕ ಊಟ. ಎಲ್ಲರೂ ಊಟಕ್ಕೆ ಕುಳಿತಾಗ ನೇತ್ರ ನಗುತ್ತಾ, ನೋಡಿ, ಅತ್ತೆಯವರು ಇವತ್ತು ಹಳ್ಳಿಯ ಅಡುಗೆಯನ್ನೇ ಮಾಡಿದ್ದಾರೆ. ನಾನು ಎಷ್ಟೋ ಬಾರಿ ಪಾಸ್ತಾ ಅಥವಾ ಪಿಜ್ಜಾ ಮಾಡೋಣ ಎಂದು ಹೇಳಿದೆ, ಆದರೆ ಇವರ ಹಳೆಯ ಆಲೋಚನೆ ಬದಲಾಗುವುದೇ ಇಲ್ಲ ಅಂತ ಹೇಳಿದಳು. ರವಿರಾಜನ ಸಹೋದ್ಯೋಗಿಗಳಿಗೆ ತುಂಬ ಮುಜುಗರವಾಯಿತು. ಅವರಲ್ಲಿ ಒಬ್ಬ ನಿಧಾನ ಸ್ವರದಲ್ಲಿ, ಇಲ್ಲ ಅತ್ತಿಗೆ, ಊಟ ತುಂಬ ರುಚಿಯಾಗಿದೆ ಎಂದು ಹೇಳಿದ. ಆದರೆ ಆಗಲೇ ಸರಿತಾದೇವಿಯವರ ಮುಖ ಬಿಳಿಯಾಗಿತ್ತು. ಅವರ ಕೈಗಳು ನಡುಗುತ್ತಿದ್ದವು. ಅವರು ಏನು ಮಾತನಾಡದೆ ಅಡಿಗೆ ಮನೆಗೆ ಹೋಗಿ ಒಲೆಯ ಮುಂದೆ ಕುಳಿತು ತಮ್ಮ ಕಣ್ಣೀರನ್ನು ಒರೆಸಿಕೊಳ್ಳತೊಡಗಿದರು. ಇದೆಲ್ಲವನ್ನ ರವಿರಾಜನು ನೋಡುತ್ತಿದ್ದನು. ಆ ರಾತ್ರಿ ಅತಿಥಿಗಳು ಹೋದ ನಂತರ ಅವನು ನೇತ್ರಾಳಿಗೆ, ನೇತ್ರ, ಇವತ್ತು ಮಾಡಿದಂತಹ ಕೆಲಸವನ್ನು ಮತ್ತೆ ಒಮ್ಮೆ ಮಾಡಿದರೆ ನನ್ನಷ್ಟು ಕೆಟ್ಟವನು ಯಾರೂ ಇರಲ್ಲ. ನನ್ನ ಅಮ್ಮನನ್ನು ಈ ಮನೆಯಲ್ಲಿ ಅವಮಾನ ಮಾಡುವ ಹಕ್ಕನ್ನು ನಿನಗೆ ಯಾರೂ ಕೊಟ್ಟಿಲ್ಲ ಅಂತ ಹೇಳಿದನು. ನೇತ್ರ ಕೂಡ ತಿರುಗೇಟು ಕೊಡುತ್ತಾ, ವಾ, ಈಗ ಹೆಂಡತಿಯ ಮೇಲೆಯೇ ಕೂಗುತ್ತೀರಾ? ಅದು ಕೂಡ ನಿಮ್ಮ ಅಮ್ಮನಿಗಾಗಿ? ಸರಿ, ನಾನು ನೋಡುತ್ತೇನೆ ನೀವು ಇನ್ನೆಷ್ಟು ದಿನ ನಿಮ್ಮ ಅಮ್ಮನ ಸೆರಗಿಗೆ ಕಟ್ಟಿಕೊಂಡಿರುತ್ತೀರಿ ಅಂತ ಎಂದು ಹೇಳಿದಳು. ಪ್ರಿಯ ವೀಕ್ಷಕರೇ, ಕೆಲವು ರಾತ್ರಿಗಳು ಜೀವನ ಪೂರ್ತಿ ಹೃದಯದಲ್ಲಿ ಗಾಯವಾಗಿ ಉಳಿದು ಬಿಡುತ್ತವೆ. ಅಂತಹ ಒಂದು ರಾತ್ರಿ ಸರಿತಾದೇವಿಯವರ ಜೀವನದಲ್ಲಿಯೂ ಬಂದಿತು. ಆ ರಾತ್ರಿ ಜೋರಾಗಿ ಮಳೆ ಸುರಿಯುತ್ತಿತ್ತು. ಸರಿತಾದೇವಿಯವರ ಮೊಣಕಾಲಿನ ನೋವು ತುಂಬ ಹೆಚ್ಚಾಗಿತ್ತು. ಅವರಿಗೆ ಔಷಧಿ ಬೇಕಾಗಿತ್ತು. ಅದು ಅಡಿಗೆ ಮನೆಯ ಮೇಲಿನ ಶೆಲ್ಫ್ನಲ್ಲಿ ಇದ್ದಿತು. ಅವರು ನಿಧಾನವಾಗಿ ನೇತ್ರಾಳನ್ನು ಕರೆದು, ಸೊಸೆ, ಸ್ವಲ್ಪ ನನ್ನ ಔಷಧಿ ತೆಗೆದುಕೊಡುತ್ತೀಯಾ? ಮೊಣಕಾಲು ತುಂಬ ನೋವುತ್ತಿದೆ ಎಂದು ಕೇಳಿದರು. ಆ ಸಮಯದಲ್ಲಿ ನೇತ್ರ ತನ್ನ ಸ್ನೇಹಿತೆಯೊಂದಿಗೆ ಮೊಬೈಲ್ನಲ್ಲಿ ಮಾತನಾಡುತ್ತಿದ್ದಳು. ಅವಳು ಕಿರಿಕಿರಿಯಿಂದ, ಅತ್ತೆಯವರೇ, ಪ್ರತಿದಿನ ನಿಮ್ಮ ಸೇವೆಯಲ್ಲಿ ಇರಬೇಕಾ? ನಾನು ಒಬ್ಬ ಮನುಷ್ಯಳೇ ಆಗಿದ್ದೇನೆ. ನನಗೂ ಆಯಾಸವಾಗುತ್ತದೆ. ನಿಮ್ಮ ಔಷಧಿಯನ್ನು ನೀವೇ ತೆಗೆದುಕೊಳ್ಳಿ ಎಂದು ಹೇಳಿದಳು. ಸರಿತಾದೇವಿಯವರು ಆಳವಾಗಿ ಉಸಿರೆಳೆದರು. ಆದರೆ ಅವರ ಮೊಣಕಾಲುಗಳು ಸಹಕರಿಸಲಿಲ್ಲ. ಅವರು ಅಲ್ಲಿಯೇ ನೆಲದ ಮೇಲೆ ಬಿದ್ದರು. ಸದ್ದು ಕೇಳಿ ರವಿರಾಜ್ ಓಡುತ್ತಾ ಬಂದನು. ತಾಯಿಯನ್ನ ನೆಲದ ಮೇಲೆ ಬಿದ್ದಿರುವುದನ್ನು ನೋಡುತ್ತಿದ್ದಂತೆಯೇ ಅವನ ಹೃದಯ ಒಡೆದಂತಾಯಿತು. ಅವನು ತಾಯಿಯನ್ನು ಎತ್ತಿ ತನ್ನ ತೋಳುಗಳಲ್ಲಿ ಹಿಡಿದು ಹಾಸಿಗೆಯ ಮೇಲೆ ಮಲಗಿಸಿ, ಅಮ್ಮ, ಅಮ್ಮ, ಏನಾಯಿತು? ಎಲ್ಲಾದರೂ ಗಾಯವಾಗಿದೆಯಾ ಅಂದನು. ಸರಿತಾದೇವಿಯವರ ಕಣ್ಣಲ್ಲಿ ನೀರು ತುಂಬಿತು. ಆದರೂ ಅವರು ನಗುತ್ತಾ, ಇಲ್ಲ ಮಗನೇ, ಏನೂ ಆಗಿಲ್ಲ, ಸ್ವಲ್ಪ ಕಾಲು ಜಾರಿ ಬಿದ್ದೆ ಅಷ್ಟೇ ಎಂದರು. ರವಿರಾಜ್ ನೇತ್ರಾಳ ಕಡೆ ನೋಡಿದನು. ಆದರೆ ನೇತ್ರ ಮೊಬೈಲ್ನಲ್ಲಿಯೇ ತಲ್ಲೀನಳಾಗಿದ್ದಳು. ಏನೂ ನಡೆದೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿದ್ದಳು. ರವಿರಾಜನ ಕೋಪ ಮಿತಿ ಮೀರಿತು. ಆದರೆ ಸರಿತಾದೇವಿಯವರು ಅವನ ಕೈ ಹಿಡಿದು, ಮಗನೇ, ಸೊಸೆಗೆ ಏನೂ ಹೇಳಬೇಡ. ಮನೆಯ ವಿಷಯ ಮನೆಯಲ್ಲೇ ಇರಲಿ. ಗದ್ದಲ ಮಾಡಿದರೆ ಸಂಬಂಧಗಳು ಮುರಿದು ಹೋಗುತ್ತವೆ ಎಂದರು. ರವಿರಾಜನ ಕಣ್ಣಿನಿಂದ ಕಣ್ಣೀರು ಹರಿಯತೊಡಗಿತು. ಅವನು ತಾಯಿಯ ಪಾದಗಳನ್ನು ಹಿಡಿದು, ಅಮ್ಮ, ನನಗಾಗಿ ನೀನು ಇನ್ನೆಷ್ಟು ಕಷ್ಟ ಸಹಿಸುತ್ತೀಯಾ ಎಂದು ಕೇಳಿದನು. ಸರಿತಾದೇವಿಯವರು ಅವನ ತಲೆಯ ಮೇಲೆ ಕೈ ಇಟ್ಟು, ನನ್ನ ಉಸಿರು ಇರುವವರೆಗೂ ಮಗನೇ, ನಿನಗಾಗಿ ಎಷ್ಟೇ ಕಷ್ಟ ಬಂದರೂ ಸಹಿಸುತ್ತೇನೆ ಎಂದರು. ಹೀಗೆ ಕೆಲವು ವಾರಗಳು ಕಳೆದು ಹೋದವು. ಒಂದು ದಿನ ನೇತ್ರಾಳ ತವರು ಮನೆಯಿಂದ ಕರೆ ಬಂದಿತು. ಅವಳ ತಂಗಿ ರೀನಾಳ ನಿಶ್ಚಿತಾರ್ಥ ನಿಗದಿಯಾಯಿತು. ಇಡೀ ಕುಟುಂಬವನ್ನು ಆಹ್ವಾನಿಸಲಾಗಿತ್ತು. ನೇತ್ರ ಸಂತೋಷದಿಂದ ಕುಣಿದು ಕುಪ್ಪಳಿಸಿದಳು. ಅವಳು ತಕ್ಷಣವೇ ರವಿರಾಜ್ಗೆ ಕರೆ ಮಾಡಿ, ರವಿರಾಜ್ ಕೇಳಿ, ನೀವು ಒಂದು ವಾರ ನಿಮ್ಮ ಆಫೀಸ್ಗೆ ರಜೆ ತೆಗೆದುಕೊಳ್ಳಬೇಕು. ನಾವು ತವರು ಮನೆಗೆ ಹೋಗೋಣ. ಸಂಪೂರ್ಣ 10 ದಿನ ಅಲ್ಲೇ ಇರುತ್ತೇವೆ ಎಂದಳು. ಅದಕ್ಕೆ ರವಿರಾಜ್, ನೇತ್ರ, ಅಮ್ಮನ ಆರೋಗ್ಯ ಸರಿಯಿಲ್ಲ. ನನ್ನ ಕಚೇರಿಯಿಂದಲೂ ಇಷ್ಟು ದಿನ ರಜೆ ಸಿಗುವುದು ಕಷ್ಟ. ನೀನು ಮತ್ತು ಹರ್ಷಿತ್ ಹೋಗಿ ಬನ್ನಿ. ನಾನು ನಿಶ್ಚಿತಾರ್ಥದ ದಿನ ಬರುತ್ತೇನೆ ಅಂತ ಹೇಳಿದನು. ಇದನ್ನು ಕೇಳಿ ನೇತ್ರ ಸಿಟ್ಟಿನಿಂದ, ಅಂದರೆ ನನ್ನ ತಂಗಿಯ ನಿಶ್ಚಿತಾರ್ಥಕ್ಕಿಂತ ನಿಮಗೆ ನಿಮ್ಮ ಅಮ್ಮನ ಬಗ್ಗೆ ಹೆಚ್ಚು ಚಿಂತೆಯೇ? ಸರಿ, ಬರಬೇಡಿ, ನಾನು ನೋಡುತ್ತೇನೆ ಎಂದಳು. ಆದರೆ ಈ ಬಾರಿ ಒಂದು ಹೊಸ ವಿಷಯ ನಡೆಯಿತು. ರವಿರಾಜ್ ಶಾಂತ ಧ್ವನಿಯಲ್ಲಿ, ನೇತ್ರ, ಒಂದು ಕೆಲಸ ಮಾಡೋಣ. ಅಮ್ಮನನ್ನು ನಮ್ಮ ಜೊತೆಗೆ ಕರೆದುಕೊಂಡು ಹೋಗೋಣ. ಅವರಿಗೂ ಕೂಡ ಸ್ವಲ್ಪ ಹೊರಗಿನ ಗಾಳಿ ಸಿಗುತ್ತದೆ, ಮನಸ್ಸಿಗೂ ಬದಲಾವಣೆ ಆಗುತ್ತದೆ ಅಂತ ಹೇಳಿದನು. ಇದನ್ನು ಕೇಳಿ ನೇತ್ರಾಳ ಕಾಲ ಕೆಳಗಿನ ನೆಲವೇ ಜಾರದಂತಾಯಿತು. ಏನು, ಅತ್ತೆಯವರನ್ನ ನನ್ನ ತವರು ಮನೆಗೆ? ಇದು ಯಾವ ತಮಾಷೆ ರವಿ? ಅಲ್ಲಿ ಎಲ್ಲರೂ ಏನು ಅಂದುಕೊಳ್ಳುತ್ತಾರೆ? ನನ್ನ ಸಂಬಂಧಿಕರು, ನನ್ನ ಸ್ನೇಹಿತೆಯರು ಎಲ್ಲರೂ ನಗುತ್ತಾರೆ. ಸೊಸೆ ತನ್ನ ಅತ್ತೆಯನ್ನು ಜೊತೆ ಕರೆದುಕೊಂಡು ಬಂದಿದ್ದಾಳೆ ಎಂದು ಅಂತ ಹೇಳಿದಳು. ರವಿರಾಜ್ ಶಾಂತ ಸ್ವರದಲ್ಲಿ, ನಗಲಿ, ನಿನ್ನ ಅತ್ತೆಯನ್ನು ಹಾಸ್ಯ ಮಾಡುವವರು ನಿನ್ನ ಸಂಬಂಧಿಕರು ಎಂದು ಕರೆಸಿಕೊಳ್ಳುವ ಅರ್ಹತೆ ಅವರಿಗೆ ಇಲ್ಲ. ಅಮ್ಮ ಬರುತ್ತಾರೆ
ಇದು ಅಂತಿಮ ನಿರ್ಧಾರ ಅಂತ ಹೇಳಿದನು. ನೇತ್ರ ತುಂಬ ಹಠ ಮಾಡಿದಳು, ತುಂಬ ಅತ್ತಳು, ಜೋರಾಗಿ ಕೂಗಿದಳು. ಆದರೆ ಈ ಬಾರಿ ರವಿರಾಜ್ ತನ್ನ ನಿರ್ಧಾರದಿಂದ ಒಂದು ಹೆಜ್ಜೆಯೂ ಹಿಂದೆ ಸರಿಯಲಿಲ್ಲ. ಮನಸ್ಸಿನಲ್ಲಿಯೇ ನೇತ್ರ ಮತ್ತೊಂದು ಯೋಜನೆ ರೂಪಿಸಿಕೊಂಡಳು. ಸರಿ, ಆ ಮುದುಕಿಯನ್ನು ಕರೆದುಕೊಂಡು ಬನ್ನಿ, ನನ್ನ ತವರು ಮನೆಯಲ್ಲಿ ಅವಳನ್ನು ಅಷ್ಟು ಅವಮಾನ ಮಾಡುತ್ತೇನೆ, ಅವಳೇ ನನ್ನನ್ನು ಮನೆಗೆ ಕಳುಹಿಸಿ ಎಂದು ಕೇಳುವಂತೆ ಮಾಡುತ್ತೇನೆ ಅಂತ. ಆದರೆ ಈ ಬಾರಿ ತಮಾಷೆಯಾಗಲಿದ್ದದ್ದು ಅವಳ ಯೋಜನೆಯಲ್ಲ, ತಮಾಷೆ ಮಾಡಲಿದ್ದವರು ಇನ್ನೊಬ್ಬರು. ಮರುದಿನ ಬೆಳಿಗ್ಗೆ ಎಲ್ಲರೂ ಕಾರಿನಲ್ಲಿ ಹೊರಟರು. ಮುಂದಿನ ಸೀಟಿನಲ್ಲಿ ರವಿರಾಜ್ ಮತ್ತು ಸರಿತಾದೇವಿಯವರು ಕುಳಿತಿದ್ದರು. ಹಿಂದಿನ ಸೀಟಿನಲ್ಲಿ ನೇತ್ರ ಮತ್ತು ಹರ್ಷಿತ್ ಕುಳಿತಿದ್ದರು. ಪ್ರಯಾಣವಿಡೀ ನೇತ್ರ ಕಿರಿಕಿರಿ ಮಾಡುತ್ತಲೇ ಇದ್ದಳು. ಪ್ರತಿ 10 ನಿಮಿಷಕ್ಕೊಮ್ಮೆ ಏನಾದರೂ ಹೇಳುತ್ತಿದ್ದಳು. ಅತ್ತೆಯವರೇ, ಕಿಟಕಿಯನ್ನ ತೆರೆದಿಡಲಾ ಮುಚ್ಚಲ? ನಿಮ್ಮ ಮೈಗೆ ಚಳಿ ಹಿಡಿಯಬಹುದು. ಸ್ವಲ್ಪ ಹೊತ್ತಿನ ನಂತರ, ಅತ್ತೆಯವರೇ ಸರಿಯಾಗಿ ಕುಳಿತುಕೊಳ್ಳಿ, ತುಂಬ ಅಲ್ಲಾಡಬೇಡಿ, ಸೀಟಿಗೆ ಕಲೆಯಾಗಬಹುದು. ಮತ್ತೆ ಸ್ವಲ್ಪ ಸಮಯದ ನಂತರ, ಅತ್ತೆಯವರೇ ಶೌಚಾಲಯಕ್ಕೆ ಹೋಗಬೇಕಿದ್ದರೆ ಈಗಲೇ ಹೇಳಿ, ಮತ್ತೆ ಮತ್ತೆ ಕಾರು ನಿಲ್ಲಿಸಿದರೆ ತುಂಬ ಸಮಯ ವ್ಯರ್ಥವಾಗುತ್ತದೆ. ಇದೆಲ್ಲವನ್ನು ರವಿರಾಜ ಕೇಳುತ್ತಿದ್ದನು. ಅವನ ದವಡೆಗಳು ಕೋಪದಿಂದ ಬಿಗಿಯಾಗಿದ್ದವು. ಆದರೆ ಸರಿತಾದೇವಿಯವರು ಮಾತ್ರ ಪ್ರತಿ ಬಾರಿ ನಗುತ್ತಾ, ಇಲ್ಲ ಸೊಸೆ, ನಾನು ಚೆನ್ನಾಗಿದ್ದೇನೆ, ನೀನು ಚಿಂತಿಸಬೇಡ ಎಂದು ಹೇಳುತ್ತಿದ್ದರು. ಹಿಂದಿನ ಸೀಟಿನಲ್ಲಿ ಕುಳಿತಿದ್ದ ಪುಟ್ಟ ಹರ್ಷಿತ್ ತನ್ನ ಅಜ್ಜಿಯನ್ನು ನೋಡುತ್ತಲೇ ಇದ್ದನು. ಅವನಿಗೆ ಕೇವಲ 4 ವರ್ಷ ವಯಸ್ಸು. ಆದರೆ ಅವನ ಹೃದಯದಲ್ಲಿ ದೊಡ್ಡವರಿಗೂ ಇರದಷ್ಟು ಅರ್ಥ ಮಾಡಿಕೊಳ್ಳುವ ಗುಣವಿತ್ತು. ಅವನು ಏಕಾಏಕಿ ತನ್ನ ಅಮ್ಮನನ್ನು, ಅಮ್ಮ, ನೀವು ಅಜ್ಜಿಗೆ ಯಾಕೆ ಬೈಯುತ್ತಿದ್ದೀರಾ? ಅಜ್ಜಿ ಒಳ್ಳೆಯವರಲ್ಲವಾ ಅಂತ ಕೇಳಿದನು. ಇದನ್ನು ಕೇಳಿ ನೇತ್ರಳ ಮುಖ ನಾಚಿಕೆಯಿಂದ ಕೆಂಪಾಯಿತು. ಅವಳು ಹರ್ಷಿತ್ನನ್ನು ಗದರಿಸಿ, ನೀನು ಸುಮ್ಮನಿರು, ಇನ್ನು ನೀನು ಮಗು, ದೊಡ್ಡವರ ವಿಷಯದಲ್ಲಿ ಮಾತನಾಡಬೇಡ ಎಂದಳು. ಹರ್ಷಿತ್ ಅಳತೊಡಗಿದನು. ಸರಿತಾದೇವಿಯವರು ಹಿಂದೆ ತಿರುಗಿ ನೋಡಿ ತಮ್ಮ ಕೈಗಳನ್ನು ಚಾಚಿ, ಬಾ ನನ್ನ ಕಂದ, ಅಜ್ಜಿಯ ಮಡಿಲಿಗೆ ಬಾ ಎಂದರು. ಹರ್ಷಿತ್ ತನ್ನ ಸೀಟಿನಿಂದ ಎದ್ದು ಬಂದು ಅಜ್ಜಿಯ ಮಡಿಲಲ್ಲಿ ಮಲಗಿಕೊಂಡನು. ಇಡೀ ಪ್ರಯಾಣದಲ್ಲಿ ಹರ್ಷಿತ್ ಅಜ್ಜಿಯ ಮಡಿಲಲ್ಲಿಯೇ ಮಲಗಿದ್ದನು. ಸರಿತಾದೇವಿಯವರು ಅವನ ಹಣೆಗೆ ಮತ್ತೆ ಮತ್ತೆ ಮುತ್ತುಡುತ್ತಿದ್ದರು. ಅದು ಆ ಮುಗ್ಧ ಮಗುವಿನ ಪ್ರೀತಿಯಲ್ಲಿ ತಮ್ಮ ಎಲ್ಲ ನೋವನ್ನು ಮರೆತು ಬಿಡಲು ಪ್ರಯತ್ನಿಸುತ್ತಿರುವಂತಿತ್ತು. ಸಂಜೆಯ ವೇಳೆಗೆ ಎಲ್ಲರೂ ನೇತ್ರಾಳ ತವರು ಮನೆಗೆ ತಲುಪಿದರು. ಅದು ದೊಡ್ಡ ಬಂಗಲೆ. ಹೊರಗೆ ಸಾಲು ಸಾಲು ಕಾರುಗಳು ನಿಂತಿದ್ದವು. ಮನೆಯ ತುಂಬ ಅತಿಥಿಗಳು ಓಡಾಟ ಮತ್ತು ಸಂಭ್ರಮ ತುಂಬಿಕೊಂಡಿತ್ತು. ನೇತ್ರಾಳ ತಂದೆ ರಘುರಾಮ್ ಮತ್ತು ತಾಯಿ ಸಂಧ್ಯಾ ಅವರು ಸ್ವಾಗತಕ್ಕಾಗಿ ಬಾಗಿಲಿನಲ್ಲೇ ನಿಂತಿದ್ದರು. ನೇತ್ರ ಓಡಿ ಹೋಗಿ ತನ್ನ ತಾಯಿಯನ್ನು ಅಪ್ಪಿಕೊಂಡಳು. ರವಿರಾಜ್ ಕೂಡ ನಮಸ್ಕಾರ ಮಾಡಿದನು. ಆದರೆ ಸಂಧ್ಯಾ ಅವರು ಸರಿತಾದೇವಿಯವರನ್ನು ನೋಡಿದಾಗ ಅವರ ಮುಖದಲ್ಲಿ ವಿಚಿತ್ರವಾದ ಆಶ್ಚರ್ಯ ಮೂಡಿತು. ಅಯ್ಯೋ, ನೀವು ಬಂದಿದ್ದೀರಾ? ನೇತ್ರ ಇದನ್ನು ಹೇಳಿರಲಿಲ್ಲ ಅಂತ ಕೇಳಿದರು. ಸರಿತಾದೇವಿಯವರು ಕೈ ಮುಗಿದು, ನಮಸ್ಕಾರ ಬೀಗುತ್ತಿಯವರೇ, ಮಗನೇ ತುಂಬ ಒತ್ತಾಯ ಮಾಡಿದ ಕಾರಣ ಬಂದೆ. ನಿಮಗೆ ತೊಂದರೆಯಾಗುತ್ತಿದ್ದರೆ ನಾನು ಹಿಂತಿರುಗುತ್ತೇನೆ ಎಂದರು. ಸಂಧ್ಯಾ ಅವರು ಕೃತಕ ನಗು ಮೂಡಿಸಿಕೊಂಡು, ಇಲ್ಲ ಇಲ್ಲ, ಅಂತಹದ್ದೇನೂ ಇಲ್ಲ, ಬನ್ನಿ ಒಳಗೆ ಬನ್ನಿ ಎಂದರು. ಆದರೆ ಮನೆಯೊಳಗಿನ ವಾತಾವರಣವನ್ನು ನೋಡಿದ ಕೂಡಲೇ ಸರಿತಾದೇವಿಯವರಿಗೆ ತಾವು ಇಲ್ಲಿ ಸ್ವಾಗತ ಅರ್ಹರಲ್ಲ ಎಂಬುದು ಅರ್ಥವಾಯಿತು. ಅವರಿಗಾಗಿ ಯಾವುದೇ ಕೊಠಡಿಯನ್ನು ಸಿದ್ಧಪಡಿಸಿರಲಿಲ್ಲ. ನೇತ್ರಾಳ ಅತ್ತಿಗೆ ಪಂಕಜ ಕಿರಿಕಿರಿಯಿಂದ, ಅಕ್ಕ, ಇವರು ಎಲ್ಲಿ ಮಲಗುತ್ತಾರೆ? ಎಲ್ಲ ಕೊಠಡಿಗಳು ತುಂಬಿವೆ. ಒಂದು ಕೆಲಸ ಮಾಡೋಣ, ಸ್ಟೋರೂಮ್ನಲ್ಲಿ ಒಂದು ಹಾಸಿಗೆ ಹಾಕಿಬಿಡೋಣ ಎಂದಳು. ಸರಿತಾದೇವಿಯವರು ಎಲ್ಲವನ್ನ ಕೇಳಿಸಿಕೊಂಡರು. ಅವರು ತಕ್ಷಣವೇ, ಮಗಳೇ, ಸ್ಟೋರೂಮ್ ಸಾಕು, ನನಗೆ ಹೆಚ್ಚು ಜಾಗ ಬೇಕಿಲ್ಲ ಎಂದರು. ರವಿರಾಜನ ರಕ್ತ ಕುದಿಯತೊಡಗಿತು. ಅವನು ನೇತ್ರಾಳನ್ನು ನೋಡಿ, ನೇತ್ರ, ಇದು ಯಾವ ರೀತಿಯ ಅವಮಾನ? ನನ್ನ ಅಮ್ಮ ಸ್ಟೋರೂಮ್ನಲ್ಲಿ ಮಲಗಬೇಕಾ ಎಂದು ಕೇಳಿದನು. ನೇತ್ರ ಭುಜಗಳನ್ನು ಮೇಲೆ ಕೆತ್ತಿ, ನಾನು ಏನು ಮಾಡಲಿರುವೆ? ಈ ಮನೆ ನನ್ನದಲ್ಲ, ನನ್ನ ಅತ್ತಿಗೆಯದು ಎಂದಳು. ರವಿರಾಜ್ ಮೌನನಾದನು. ಆಗ ಸರಿತಾದೇವಿಯವರು ಅವನ ಕೈ ಹಿಡಿದು, ಮಗನೇ, ಮಾತನ್ನು ದೊಡ್ಡದಾಗಿಸಿ ಏನು ಪ್ರಯೋಜನ? ನಿನಗಾಗಿ ನಾನು ಸ್ಟೋರೂಮ್ನಲ್ಲಿ ಏನು ಬೇಕಾದರೆ ಕಾಲು ದಾರಿಯ ಮೇಲೂ ಮಲಗುತ್ತೇನೆ ಎಂದರು. ರವಿರಾಜನ ಕಣ್ಣುಗಳು ನೀರಿನಿಂದ ತುಂಬಿಕೊಂಡವು. ಮರುದಿನ ಮನೆಯಲ್ಲಿ ನಿಶ್ಚಿತಾರ್ಥದ ಸಂಪ್ರದಾಯಗಳು ಆರಂಭವಾದವು. ಮಹಿಳೆಯರೆಲ್ಲ ಸೇರಿದರು. ಡೊಳ್ಳು ಬಾರಿಸಲಾಯಿತು. ಸಾಂಪ್ರದಾಯಿಕ ಹಾಡುಗಳನ್ನು ಹಾಡಲಾಯಿತು. ನಗು ಮತ್ತು ಸಂಭ್ರಮದಿಂದ ಮನೆ ಮೊಳಗಿತು. ಆದರೆ ನೇತ್ರ ಮತ್ತು ಅವಳ ಅತ್ತಿಗೆ ಪಂಕಜ ಹೊಸ ಆಟವನ್ನು ಆರಂಭಿಸಿದರು. ಸರಿತಾದೇವಿಯವರು ಎಲ್ಲಿಗೆ ಹೋದರು? ಇವರಿಬ್ಬರೂ ಒಬ್ಬರಿಗೊಬ್ಬರು ಸನ್ನೆ ಮಾಡುತ್ತಿದ್ದರು, ನಗುತ್ತಿದ್ದರು, ಗುಟ್ಟಾಗಿ ಏನೋ ಮಾತನಾಡಿಕೊಳ್ಳುತ್ತಿದ್ದರು. ಒಮ್ಮೆ ಮಿತಿ ಮೀರಿತು. ಅಷ್ಟರಲ್ಲಿ ನೇತ್ರಳ ಚಿಕ್ಕಪ್ಪನ ಮಗಳು ಕೇಳಿದಳು, ನೇತ್ರ, ಇವರು ನಿನ್ನ ಅತ್ತೇನಾ ಅಂತ. ನೇತ್ರ ಜೋರಾಗಿ ನಗುತ್ತಾ, ಹೌದು ಸಹೋದರಿ, ಇವರನ್ನು ಸಹಿಸಿಕೊಂಡೇ ಇದ್ದೇನೆ. ಹಳೆಯ ಕಾಲದವರು, ಸಣ್ಣ ವಿಷಯಕ್ಕೂ ಅಳುತ್ತಾರೆ, ಮಾತು ಮಾತಿಗೂ ಅನಾರೋಗ್ಯ ಎಂದು ಹೇಳುತ್ತಾರೆ.
ರವಿರಾಜ್ ಇಲ್ಲದೆ ಒಂದು ಹೆಜ್ಜೆಯನ್ನು ನಡೆಯುವುದಿಲ್ಲ. ಪೂರ್ತಿ ಡ್ರಾಮಾ ಕ್ವೀನ್ ಅಂತ ಹೇಳಿದಳು. ಅವಳ ಮಾತು ಕೇಳಿ ಅಲ್ಲಿದ್ದ ಎಲ್ಲರೂ ನಗತೊಡಗಿದರು. ಆದರೆ ಸರಿತಾದೇವಿಯವರು ಒಂದು ಮೂಲೆಯಲ್ಲಿ ಸುಮ್ಮನೆ ಕುಳಿತಿದ್ದರು. ಅವರು ಎಲ್ಲವನ್ನ ಕೇಳುತ್ತಿದ್ದರು, ಎಲ್ಲವನ್ನೂ ಸಹಿಸಿಕೊಳ್ಳುತ್ತಿದ್ದರು. ಅವರ ಮನಸ್ಸಿನಲ್ಲಿ ಭಾರಿ ಚಂಡಮಾರುತವೇ ಎದ್ದಿತು. ಕಣ್ಣೀರು ಹೊರಬರಲು ತುದಿಗಾಲಲ್ಲೇ ನಿಂತಿತ್ತು. ಆದರೆ ಅವರು ತಮ್ಮ ಸೀರೆಯ ಸೆರಗಿನಿಂದ ಮುಖ ಮುಚ್ಚಿಕೊಂಡರು. ಅಷ್ಟರಲ್ಲಿ ಹರ್ಷಿತ್ ಅಲ್ಲಿಗೆ ಬಂದನು. ತನ್ನ ಅಜ್ಜಿ ಅಳುತ್ತಿರುವುದನ್ನು ನೋಡಿ ಓಡುತ್ತಾ ತನ್ನ ಅಮ್ಮನ ಬಳಿಗೆ ಹೋಗಿ, ಅಮ್ಮ ಅಮ್ಮ, ನೀವು ಅಜ್ಜಿಯನ್ನ ಏಕೆ ಅಳಿಸುತ್ತೀರಿ? ಅಜ್ಜಿ ತುಂಬ ಒಳ್ಳೆಯವರು. ಪ್ರತಿದಿನ ನನಗೆ ಕತೆ ಹೇಳುತ್ತಾರೆ, ನನ್ನ ಕೂದಲು ಬಾಚಿಕೊಡುತ್ತಾರೆ, ನನಗಾಗಿ ಲಡ್ಡು ಮಾಡಿಕೊಡುತ್ತಾರೆ. ನೀವು ಅಜ್ಜಿಗೆ ಕ್ಷಮಿಸಿ ಎಂದು ಹೇಳಿ ಅಂತ ಹೇಳಿದನು. ಇದನ್ನು ಕೇಳಿ ನೇತ್ರಾಳ ಮುಖ ಬಾಡಿ ಹೋಯಿತು. ಅಲ್ಲಿದ್ದ ಎಲ್ಲ ಮಹಿಳೆಯರು ಮೌನವಾದರು. ಕೇವಲ 4 ವರ್ಷದ ಮಗು ಎಲ್ಲರ ಎದುರೇ ತನ್ನ ತಾಯಿಗೆ ಅವಳ ತಪ್ಪನ್ನು ತೋರಿಸುತ್ತಿತ್ತು. ನೇತ್ರ ಹರ್ಷಿತ್ನ ಕೈ ಹಿಡಿದು ಎಳೆಯುತ್ತಾ, ಸುಮ್ಮನಿರು, ನೀನು ತುಂಬ ಮಾತನಾಡಲು ಶುರು ಮಾಡಿದ್ದೀಯಾ ಎಂದು ಗದರಿಸಿದಳು. ಹರ್ಷಿತ್ ಅಳುತ್ತಾ ಅಜ್ಜಿಯ ಬಳಿಗೆ ಓಡಿ ಬಂದನು. ಸರಿತಾದೇವಿಯವರು ಅವನನ್ನು ತಮ್ಮ ಮಡಿಲಿಗೆ ಎತ್ತಿಕೊಂಡರು. ಆದರೆ ಆ ಕ್ಷಣದಲ್ಲಿ ಸರಿತಾದೇವಿಯವರ ಮನಸ್ಸಿನೊಳಗೆ ಏನೋ ಒಡೆದು ಹೋಯಿತು. ಅದೇ ಸಮಯದಲ್ಲಿ ಹೊಸದೊಂದು ಧೈರ್ಯವು ಹುಟ್ಟಿಕೊಂಡಿತು. ಆ ರಾತ್ರಿ ಸರಿತಾದೇವಿಯವರು ಸ್ಟೋರ್ ರೂಮ್ನಲ್ಲಿ ಮಲಗಿದ್ದರು. ನಿದ್ರೆ ಅವರಿಗೆ ಬಹಳ ದೂರವಾಗಿತ್ತು. ಹೃದಯ ತುಂಬ ಗಾಯಗಳಿಂದ ತುಂಬಿಕೊಂಡಿತ್ತು. ಅವರು ಆಕಾಶದ ಕಡೆ ನೋಡುತ್ತಾ ಮನಸ್ಸಿನಲ್ಲಿಯೇ ದೇವರೊಂದಿಗೆ ಮಾತನಾಡತೊಡಗಿದರು. ದೇವರೇ, ನಾನು ಜೀವನ ಪೂರ್ತಿ ತಾಳ್ಮೆಯಿಂದ ಬದುಕಿದ್ದೇನೆ. ಎಷ್ಟೇ ಅನ್ಯಾಯವಾದರೂ ಸಹಿಸಿಕೊಂಡಿದ್ದೇನೆ. ಗಂಡ ಸತ್ತ ನಂತರ ಮಗನನ್ನು ಬೆಳೆಸಿದೆ. ಸೊಸೆಯ ಟೀಕೆಗಳನ್ನು ಸಹಿಸಿದೆ. ಆದರೆ ಇಂದು ನನ್ನ ಮೊಮ್ಮಗ ಹರ್ಷಿತ್ ನೋಡಿದುದನ್ನು ನಾನು ಸಹಿಸಲಾರೆ. ನನ್ನ ಮೌನದಿಂದ ನನ್ನ ಮೊಮ್ಮಗ ಒಬ್ಬ ಹೆಂಗಸನನ್ನು ಅವಮಾನಿಸುವುದು ಸರಿ ಎಂದು ಕಲಿತರೆ ನಾನು ಇಂದು ಮೌನವಾಗಿರಲಾರೆ. ದೇವರೇ, ನನಗೆ ಶಕ್ತಿ ಕೊಡು. ಇಂದು ನಾನು ನನ್ನ ಮೌನವನ್ನು ಮುರಿಯುತ್ತೇನೆ. ನಾನು ಬಹಳ ಹಿಂದೆಯೇ ಮಾಡಬೇಕಾಗಿದ್ದ ಕೆಲಸವನ್ನು ಇಂದು ಮಾಡುತ್ತೇನೆ ಅಂತ ಸರಿತಾದೇವಿಯವರು ಕಣ್ಣೀರನ್ನು ಒರೆಸಿಕೊಂಡರು. ಎದ್ದು ಕನ್ನಡಿಯ ಮುಂದೆ ನಿಂತು ತಮ್ಮನ್ನೇ ನೋಡುತ್ತಾ, ಸರಿತಾ, ಇಂದು ನೀನು ಕೇವಲ ಒಬ್ಬ ಅತ್ತೆಯಲ್ಲ, ಇಂದು ನೀನು ಒಬ್ಬ ತಾಯಿ, ಒಬ್ಬ ಅಜ್ಜಿ, ಒಬ್ಬ ಹೆಂಗಸು. ಒಬ್ಬ ಹೆಂಗಸನನ್ನು ಅವಮಾನಿಸುವವರಿಗೆ ಪಾಠ ಕಲಿಸುವುದು ನಿನ್ನ ಕರ್ತವ್ಯ ಅಂತ ಹೇಳಿಕೊಂಡರು. ಅದೇ ರಾತ್ರಿ ಅವರು ಒಂದು ಯೋಜನೆ ರೂಪಿಸಿದರು. ಮರುದಿನ ಬೆಳಿಗ್ಗೆ ಸರಿತಾದೇವಿಯವರಲ್ಲಿ ಏನೋ ಬದಲಾವಣೆ ಕಾಣುತ್ತಿತ್ತು. ಅವರ ಮುಖದಲ್ಲಿ ಶಾಂತಿ ಇದ್ದಿತು. ಕಣ್ಣಿನಲ್ಲಿ ವಿಚಿತ್ರವಾದ ಆತ್ಮವಿಶ್ವಾಸದ ಹೊಳಪು ಕಾಣುತ್ತಿತ್ತು. ಅವರು ಬೆಳಗ್ಗೆಯೇ ಸ್ನಾನ ಮಾಡಿ ಸ್ವಚ್ಛವಾದ ಸೀರೆ ಉಟ್ಟು ನೇರವಾಗಿ ನೇತ್ರಾಳ ತವರು ಮನೆಯ ಅಡಿಗೆ ಮನೆಗೆ ಹೋದರು. ಅಲ್ಲಿ ಪಂಕಜ ಮೊದಲೇ ಚಹಾ ಮಾಡುತ್ತಿದ್ದಳು. ಅವಳು ಸರಿತಾದೇವಿಯವರನ್ನು ನೋಡಿ ಆಶ್ಚರ್ಯದಿಂದ, ಅಯ್ಯೋ ಅಮ್ಮನವರೇ, ನೀವು ಇಲ್ಲಿ ಏನಾದರೂ ಬೇಕಿತ್ತಾ ಅಂತ ಕೇಳಿದಳು. ಸರಿತಾದೇವಿಯವರು ನಗುತ್ತಾ, ಮಗಳೇ, ಇಂದು ಬೆಳಗಿನ ಉಪಹಾರವನ್ನು ನಾನು ಎಲ್ಲರಿಗೂ ಮಾಡುತ್ತೇನೆ. ನನ್ನ ಕೈಯಿಂದ ಮಾಡಿದ ಆಲೂಗಡ್ಡೆ ಪಲ್ಯ ಮತ್ತು ಪಾಯಸ ಎಲ್ಲರೂ ತಿನ್ನಲಿ ಅಂತ ಹೇಳಿದರು. ಪಂಕಜ ವ್ಯಂಗ್ಯವಾಗಿ ನಗುತ್ತಾ, ಅಮ್ಮ, ಇಷ್ಟೆಲ್ಲ ಅಡುಗೆ ನೀವು ಮಾಡುತ್ತೀರಾ? ನಿಮ್ಮ ದೇಹ ಈಗಾಗಲೇ ದುರ್ಬಲವಾಗಿವೆ ಅಲ್ಲವೇ ಅಂತ ಹೇಳಿದಳು. ಸರಿತಾದೇವಿಯವರ ಕಣ್ಣಿನಲ್ಲಿ ಒಂದು ತೀಕ್ಷ್ಣ ಹೊಳಪು ಮೂಡಿತು. ಆದರೆ ಅವರು ಮಂದಹಾಸ ಬೀರುತ್ತಾ, ಮಗಳೇ, ಈ ದೇಹ ತಮ್ಮವರಿಗಾಗಿ ಏನಾದರೂ ಮಾಡಬೇಕು ಎಂದು ಮನಸ್ಸು ಮಾಡಿದಾಗ ಕಬ್ಬಿಣದಷ್ಟು ಗಟ್ಟಿಯಾಗಿ ಬಿಡುತ್ತದೆ. ನೀನು ಸುಮ್ಮನೆ ನೋಡುತ್ತಿರು ಅಂತ ಹೇಳಿದರು. ಪಂಕಜಾಳಿಗೆ ಅವರ ಮಾತು ಸ್ವಲ್ಪ ವಿಚಿತ್ರವಾಗಿ ಅನಿಸಿತು. ಆದರೆ ಅವಳು ಏನೂ ಹೇಳದೆ ಅಲ್ಲಿಂದ ಹೊರಟಳು. ಸರಿತಾದೇವಿಯವರು ಒಬ್ಬರೇ ಇಡೀ ಮನೆಯವರಿಗೆ ಬೆಳಗಿನ ಉಪಹಾರ ತಯಾರಿಸಿದರು. 15 ಜನರಿಗೆ ಸಾಕಾಗುವಷ್ಟು ಉಪಹಾರ ಮಾಡಿದರು. ಎಲ್ಲರೂ ನಾಷ್ಟಕ್ಕೆ ಕುಳಿತಾಗ ಪ್ರತಿಯೊಬ್ಬರ ಬಾಯಿಯಿಂದ ಒಂದೇ ಮಾತು ಹೊರಬಂದಿತು, ವಾ, ಇದು ನಾಷ್ಟ ಮಾಡಿದವರು ಯಾರು? ತುಂಬ ರುಚಿಯಾಗಿದೆ ಅಂತ. ನೇತ್ರಾಳ ತಂದೆ ರಘುರಾಮ್ ಅವರು, ಸೊಸೆ ಪಂಕಜ, ಈ ಅಡುಗೆಯನ್ನು ನೀನೇ ಮಾಡಿದ್ದೀಯಾ ಅಂತ ಕೇಳಿದರು. ಪಂಕಜ ಉತ್ತರಿಸುವಷ್ಟರಲ್ಲಿ ಸರಿತಾದೇವಿಯವರು ಕೈ ಮುಗಿದು, ಇಲ್ಲ ಬೀಗರೆ, ಇದನ್ನೆಲ್ಲ ನಾನು ಮಾಡಿದ್ದೇನೆ. ನಿಮ್ಮ ಮನೆಗೆ ಬಂದಿದ್ದೇನೆ ಅಂದ ಮೇಲೆ ಸ್ವಲ್ಪ ಸೇವೆ ಮಾಡಬೇಕಲ್ಲ ಅಂತ ಹೇಳಿದರು. ರಘುರಾಮ್ ಅವರಿಗೆ ಆಶ್ಚರ್ಯವಾಯಿತು. ನೀವೇ ಮಾಡಿದ್ದೀರಾ? ಆದರೆ ನೀವು ತಾನೇ ಅನ್ನುವಷ್ಟರಲ್ಲಿ ಸರಿತಾದೇವಿಯವರು ನಗುತ್ತಾ, ಹೌದು ಬೀಗರೆ, ನನ್ನ ಸೊಸೆ ನೇತ್ರ ನಿಮಗೆ ಹೇಳಿರಬಹುದು, ನಾನು ತುಂಬ ದುರ್ಬಲವಾಗಿದ್ದೇನೆ, ಸಣ್ಣ ವಿಷಯಕ್ಕೂ ಅನಾರೋಗ್ಯವಾಗುತ್ತೇನೆ ಎಂದು. ಆದರೆ ಬೀಗರೆ, ಒಬ್ಬ ತಾಯಿಗೆ ಎಂದಿಗೂ ವಯಸ್ಸಾಗುವುದಿಲ್ಲ, ಅವಳ ಕೈಗಳು ಎಂದಿಗೂ ದಣಿಯುವುದಿಲ್ಲ ಅಂತ ಹೇಳಿದರು. ರಘುರಾಮ್ ಅವರ ದೃಷ್ಟಿ ನೇತ್ರಾಳ ಕಡೆ ತಿರುಗಿತು. ನೇತ್ರಾಳ ಮುಖ ನಾಚಿಕೆಯಿಂದ ಕೆಂಪಾಗಿತ್ತು. ಇದು ಕೇವಲ ಆರಂಭ ಮಾತ್ರ ಆಗಿತ್ತು. ನಿಜವಾದ ಬಿರುಗಾಳಿ ಇನ್ನೂ ಬರಬೇಕಿತ್ತು. ಮಧ್ಯಾಹ್ನದ ಸಮಯವಾಗಿತ್ತು. ಮನೆಯಲ್ಲಿ ಮೆಹಂದಿ ಶಾಸ್ತ್ರ ನಡೆಯುತ್ತಿತ್ತು. ಎಲ್ಲ ಮಹಿಳೆಯರು ಒಟ್ಟಾಗಿ ಸೇರಿದ್ದರು. ಡೊಳ್ಳು ಬಾರಿಸುತ್ತಿದ್ದರು. ಮದುವೆ ಹಾಡುಗಳನ್ನು ಹಾಡುತ್ತಾ ಸಂಭ್ರಮಿಸುತ್ತಿದ್ದರು. ಆಗ ಸರಿತಾದೇವಿಯವರು ಎದ್ದು ನಿಂತು ಎಲ್ಲರಿಗೂ, ಸಹೋದರಿಯರೇ,
ನನಗೂ ಒಂದು ಚಿಕ್ಕ ಆಸೆ ಇದೆ. ಇಂದು ನಾನು ಕೂಡ ಒಂದು ಹಾಡು ಹಾಡಲು ಬಯಸುತ್ತೇನೆ. ನಿಮಗೆಲ್ಲ ಒಪ್ಪಿಗೆ ಇದ್ದರೆ ಅಂತ ಹೇಳಿದರು. ಅದನ್ನು ಕೇಳಿ ಎಲ್ಲರೂ ಆಶ್ಚರ್ಯಪಟ್ಟರು. ನೇತ್ರಾಳ ಮುಖದಲ್ಲಿ ಆತಂಕ ಮೂಡಿತು. ಅವಳು ತಕ್ಷಣವೇ, ಅತ್ತೆ, ನೀವು ಸುಸ್ತಾಗುತ್ತೀರಿ, ಬಿಡಿ, ಹಾಡಬೇಡಿ ಅಂತ ಹೇಳಿದಳು. ಆದರೆ ಸಂಧ್ಯಾದೇವಿಯವರು, ಅಯ್ಯೋ ಇಲ್ಲ ಬೀಗುತಿಯವರೇ, ನೀವು ಖಂಡಿತ ಹಾಡಿ, ನಮಗೆ ತುಂಬ ಸಂತೋಷವಾಗುತ್ತದೆ ಅಂತ ಹೇಳಿದರು. ಸರಿತಾದೇವಿಯವರು ಎಲ್ಲರ ಮಧ್ಯೆ ಹೋಗಿ ಕುಳಿತರು. ಅವರು ಕಣ್ಣುಗಳನ್ನು ಮುಚ್ಚಿ ಒಂದು ಹಳೆಯ ಜನಪದ ಹಾಡನ್ನು ಹಾಡಲು ಆರಂಭಿಸಿದರು. ನನ್ನ ಮುದ್ದಿನ ಮಗಳೇ, ಇಂದು ನೀನು ಗಂಡನ ಮನೆಗೆ ಹೊರಟಿರುವೆ. ಅತ್ತೆಯೊಂದಿಗೆ ಎಂದಿಗೂ ಜಗಳ ಮಾಡಬೇಡ ಮಗಳೇ. ಯಾಕೆಂದರೆ ಅತ್ತೆಯು ಒಂದು ಕಾಲದಲ್ಲಿ ಯಾರೋ ಮನೆಯ ಮಗಳಾಗಿದ್ದಳು. ಪ್ರತಿ ಅತ್ತೆಯ ಹೃದಯದಲ್ಲಿಯೂ ಒಬ್ಬ ತಾಯಿಯ ಪ್ರೀತಿಯ ಹೃದಯ ಅಡಗಿರುತ್ತದೆ ಮಗಳೇ. ಸರಿತಾದೇವಿಯವರು ಆ ಹಾಡನ್ನು ಎಷ್ಟು ಭಾವಪೂರ್ಣವಾಗಿ, ಎಷ್ಟು ಮಧುರವಾಗಿ ಹಾಡಿದರೋ ಇಡೀ ಕೊಠಡಿ ಕ್ಷಣಾರ್ಧದಲ್ಲಿ ಮೌನವಾಗಿ ಬಿಟ್ಟಿತು. ಅನೇಕ ಮಹಿಳೆಯರ ಕಣ್ಣುಗಳು ನೀರಿನಿಂದ ತುಂಬಿದ್ದವು. ಸಂಧ್ಯಾದೇವಿಯವರು ಭಾವುಕರಾಗಿ ಅತ್ತರು. ಹಾಡು ಮುಗಿದ ನಂತರ ಸರಿತಾದೇವಿಯವರು ಕಣ್ಣು ತೆರೆದು ನೇರವಾಗಿ ಸಂಧ್ಯಾದೇವಿಯವರ ಕಡೆ ನೋಡಿ, ಬೀಗುತಿಯವರೇ, ಈ ಹಾಡನ್ನು ನನ್ನ ಮದುವೆಯ ಸಮಯದಲ್ಲಿ ನನ್ನ ತಾಯಿ ನನಗೆ ಹಾಡಿ ಹೇಳಿದ್ದಳು. ಆಗ ಅವರು ನನಗೆ, ಮಗಳೇ, ಗಂಡನ ಮನೆಯಲ್ಲಿ ನಿನ್ನ ಅತ್ತೆಯೇ ನಿನ್ನ ಎರಡನೆಯ ತಾಯಿ, ಅವಳನ್ನು ಯಾವಾಗಲೂ ಗೌರವಿಸು ಎಂದು ಹೇಳಿದ್ದರು. ನಾನು ಜೀವನ ಪೂರ್ತಿ ಆ ಮಾತನ್ನು ಪಾಲಿಸಿಕೊಂಡು ಬಂದೆ. ಆದರೆ ಇಂದಿನ ಹೆಣ್ಣು ಮಕ್ಕಳಿಗೆ ಈ ಮಾತು ಯಾರು ಕಲಿಸುತ್ತಾರೆ? ನೀವು ಕೂಡ ಒಬ್ಬ ತಾಯಿಯೇ ಆಗಿದ್ದೀರಿ. ಹೇಳಿ, ನಿಮ್ಮ ಮಗಳಿಗೆ ನೀವು ಈ ಸಂಸ್ಕಾರವನ್ನ ಕಲಿಸಿದ್ದೀರಾ ಅಂತ ನೇರವಾಗಿ ಕೇಳಿದರು. ಸಂಧ್ಯಾದೇವಿಯವರ ಮುಖ ಬಿಳಿಚಿ ಬಿಟ್ಟಿತು. ಇಡೀ ಕೋಣೆಯಲ್ಲಿ ಮೌನ ಆವರಿಸಿತು. ನೇತ್ರಾಳ ಹೃದಯ ಅಷ್ಟೊಂದು ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಅದು ಈಗಲೇ ಸಿಡಿದು ಹೋಗುವಂತಿತ್ತು. ಸಂಧ್ಯಾದೇವಿಯವರು ತಡವರಿಸುತ್ತಾ, ಹೌದು, ನಾನು ಕಲಿಸಿದ್ದೇನೆ ಅಂತ ಹೇಳಿದರು. ಸರಿತಾದೇವಿಯವರು ಒಂದು ದೀರ್ಘ ಉಸಿರು ಬಿಟ್ಟು ಹೇಳಿದರು, ಬೀಗುತಿಯವರೇ, ಕ್ಷಮಿಸಿ, ಆದರೆ ನನಗೆ ಹಾಗೆ ಅನಿಸುವುದಿಲ್ಲ. ನೀವು ನಿಜವಾಗಿಯೂ ಆ ಸಂಸ್ಕಾರವನ್ನು ಕಲಿಸಿದ್ದರೆ ನಿಮ್ಮ ಮಗಳು ಪ್ರತಿದಿನ ನನ್ನೊಂದಿಗೆ ಇಷ್ಟು ಕೆಟ್ಟದಾಗಿ ನಡೆದುಕೊಳ್ಳುತ್ತಿರಲಿಲ್ಲ. ಅವರ ಮಾತು ಕೇಳುತ್ತಿದ್ದಂತೆ ಎಲ್ಲರಿಗೂ ದೊಡ್ಡ ಆಘಾತವಾಯಿತು. ನೇತ್ರ ತಕ್ಷಣ ಎದ್ದು ನಿಂತು, ಅತ್ತೆ, ನೀವು ಏನು ಹೇಳುತ್ತಿದ್ದೀರಿ ಅಂತ ವಿಚಿತ್ರದಿಂದ ಕೇಳಿದಳು. ಸರಿತಾದೇವಿಯವರು ಶಾಂತವಾದ ಆದರೆ ಗಟ್ಟಿಯಾದ ಧ್ವನಿಯಲ್ಲಿ, ಕುಳಿತುಕೋ ನೇತ್ರ, ಇಂದು ನೀನು ಕುಳಿತು ನನ್ನ ಮಾತನ್ನು ಕೇಳಬೇಕು. ಇಂದು ನಿನ್ನ ತವರು ಮನೆಯಲ್ಲಿಯೇ ನಿನ್ನ ಎಲ್ಲ ಆತ್ಮೀಯರ ಎದುರು ನೀನು ನನ್ನೊಂದಿಗೆ ಮಾಡಿದ ಪ್ರತಿಯೊಂದು ನೋವನ್ನು ನಾನು ಹೇಳುತ್ತೇನೆ ಅಂತ ಹೇಳಿ ಅವರು ಒಂದೊಂದೇ ವಿಷಯವನ್ನು ಹೇಳಲು ಆರಂಭಿಸಿದರು. ಕೂಗದೆ, ಕೋಪಗೊಳ್ಳದೆ, ಅತ್ಯಂತ ಶಾಂತ ಧ್ವನಿಯಲ್ಲಿ, ನನ್ನ ಸೊಸೆ ಪ್ರತಿದಿನ ನನಗೆ ಟೀಕೆಗಳನ್ನು ಮಾಡುತ್ತಿದ್ದಳು. ನನ್ನ ಸೀರೆಗಳನ್ನು ಹಾಸ್ಯ ಮಾಡುತ್ತಿದ್ದಳು. ನಾನು ಮಾಡಿದ ಅಡುಗೆಯನ್ನು ಅವಮಾನಿಸುತ್ತಿದ್ದಳು. ನನ್ನ ಸಂಸ್ಕಾರಗಳನ್ನು ಹಳೆಯ ಕಾಲದವು ಎಂದು ಹೇಳಿ ಅಪಹಾಸ್ಯ ಮಾಡುತ್ತಿದ್ದಳು. ಒಂದು ರಾತ್ರಿ ನನ್ನ ಮೊಣಕಾಲುಗಳಲ್ಲಿ ಅಷ್ಟೊಂದು ನೋವಿತ್ತು. ನಾನು ಎದ್ದು ನಿಲ್ಲಲು ಆಗಲಿಲ್ಲ. ನಾನು ನನ್ನ ಔಷಧಿಯನ್ನು ಕೇಳಿದೆ. ಆಗ ನನ್ನ ಸೊಸೆ, ನಿಮ್ಮ ಔಷಧಿಯನ್ನು ನೀವೇ ತೆಗೆದುಕೊಳ್ಳಿ, ನಾನು ನಿಮ್ಮ ಸೇವಕಿಯಲ್ಲ ಎಂದು ಹೇಳಿದಳು. ನಾನು ನೆಲಕ್ಕೆ ಬಿದ್ದು ಹೋದೆ. ನನ್ನ ಮಗ ಕಣ್ಣೀರಿಟ್ಟ. ಆದರೆ ನನ್ನ ಸೊಸೆಗೆ ಮಾತ್ರ ಅದರಿಂದ ಯಾವುದೇ ವ್ಯತ್ಯಾಸವಾಗಲಿಲ್ಲ. ನಾನು ಕೊಟ್ಟ ಪ್ರಸಾದವನ್ನು ಅವಳು ತಿರಸ್ಕರಿಸಿದಳು. ಈ ಹಳೆಯ ಕಾಲದ ಆಚರಣೆಗಳು ನನಗೆ ಇಷ್ಟವಿಲ್ಲ ಎಂದು ಹೇಳಿದಳು. ಮತ್ತೆ ನಿನ್ನೆ ನಿಮ್ಮ ಮನೆಯಲ್ಲಿಯೇ ಎಲ್ಲರ ಎದುರು ನನ್ನನ್ನು ಹಾಸ್ಯ ಮಾಡಿದಳು. ನನ್ನನ್ನು ಡ್ರಾಮಾ ಕ್ವೀನ್ ಎಂದು ಹೇಳಿದಳು. ನನ್ನ ಮಗನ ಹೆಸರು ಹೇಳಿ ನನ್ನ ಮೊಮ್ಮಗನ ಮುಂದೆಯೇ ನನ್ನನ್ನು ಅವಮಾನ ಮಾಡಿದಳು. ಇಡೀ ಕೋಣೆ ಮೌನದಲ್ಲಿ ಮುಳುಗಿತ್ತು. ಯಾರ ಬಾಯಿಂದಲೂ ಒಂದು ಮಾತು ಹೊರಬರಲಿಲ್ಲ. ರಘುರಾಮ್ ಅವರು ತಲೆ ತಗ್ಗಿಸಿಕೊಂಡಿದ್ದರು. ಸಂಧ್ಯಾದೇವಿಯವರ ಕಣ್ಣಿನಿಂದ ಕಣ್ಣೀರು ಧಾರಾಳವಾಗಿ ಹರಿಯುತ್ತಿತ್ತು. ಪಂಕಜ ಅತ್ತಿಗೆಯು ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡಿದ್ದಳು. ಅವರಲ್ಲಿ ಅತ್ಯಂತ ಹೆಚ್ಚು ನಡುಗುತ್ತಿದ್ದವಳು ನೇತ್ರ. ಅವಳ ಕಣ್ಣಿನಿಂದ ನಿರಂತರವಾಗಿ ಕಣ್ಣೀರು ಹರಿಯುತ್ತಿತ್ತು. ಆದರೆ ಸರಿತಾದೇವಿಯವರು ಇನ್ನೂ ನಿಲ್ಲಲಿಲ್ಲ. ಅವರು ತಮ್ಮ ಪರ್ಸ್ನಿಂದ ಒಂದು ಹಳೆಯ ಡೈರಿಯನ್ನು ಹೊರತೆಗೆದರು. ಅದರೊಳಗೆ ಕೆಲವು ಕಾಗದಗಳು ಇಟ್ಟಿದ್ದರು. ಅದನ್ನು ನೇತ್ರಾಳ ಕಡೆ ಚಾಚುತ್ತಾ, ನೇತ್ರ, ಇದು ಏನು ಗೊತ್ತಾ ಅಂತ ಕೇಳಿದರು. ಭಯದಿಂದ ನೇತ್ರ ಆ ಕಾಗದಗಳನ್ನು ನೋಡಿದಳು. ಅವಳ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು. ಇದು ಅನ್ನುವಷ್ಟರಲ್ಲಿ ಸರಿತಾದೇವಿಯವರು ನಿಧಾನ ಸ್ವರದಲ್ಲಿ, ಹೌದು ಸೊಸೆ, ಇದು ರವಿರಾಜ್ ತನ್ನ ಮೊದಲ ಉದ್ಯೋಗದಲ್ಲಿ ಪಡೆದ ಮೊದಲ ಸಂಬಳದ ವೇತನದ ಚೀಟಿ. ರವಿರಾಜ್ ತನ್ನ ಮೊದಲ ಸಂಬಳದಿಂದ ನಿನಗಾಗಿ ಒಂದು ಜೋಡಿ ಚಿನ್ನದ ಓಲೆಗಳನ್ನು ಖರೀದಿಸಿದ್ದೆನು, ನೆನಪಿದೆಯೇ? ಒಂದು ದಿನ ಕೋಪದಲ್ಲಿ ನೀನೇ ಅದನ್ನು ಎಸೆದು ಬಿಟ್ಟೆ. ಈ ಹಳೆಯ ವಿನ್ಯಾಸದ ಓಲೆಗಳು ನನಗೆ ಸರಿ ಹೊಂದುವುದಿಲ್ಲ ಎಂದು ಹೇಳಿದ್ದೆ. ಆ ಓಲೆಗಳನ್ನು ನಾನು ಎತ್ತಿಕೊಂಡೆ. ಅವುಗಳಿಗೆ ಮುತ್ತಿಟ್ಟು ಜೋಪಾನವಾಗಿ ಇಟ್ಟುಕೊಂಡೆ. ಯಾಕೆಂದರೆ ಅದು ನನ್ನ ಮಗನ ಮೊದಲ ದುಡಿಮೆಯ ಕಾಣಿಕೆಯಾಗಿತ್ತು. ಆದರೆ ನೀನು ಅದನ್ನು ನಿರ್ದಯವಾಗಿ ಎಸೆದು ಬಿಟ್ಟೆ ಅಂತ ಹೇಳಿದರು. ನೇತ್ರಾಳ ಕಾಲುಗಳು ನಡುಗತೊಡಗಿದವು. ಅವಳಿಗೆ ಆ ದಿನ ನಡೆದ ಘಟನೆ ಸ್ಪಷ್ಟವಾಗಿ ನೆನಪಾಯಿತು. ಆ ಓಲೆಗಳು ಇಂದಿಗೂ ಸರಿತಾದೇವಿಯವರ ಬಳಿಯೇ ಇದ್ದವು. ಅವರು ಆ ಓಲೆಗಳನ್ನು ಎಲ್ಲರಿಗೂ ತೋರಿಸುತ್ತಾ, ನೋಡಿ, ನನ್ನ ಮಗ ತನ್ನ ಮೊದಲ ಸಂಬಳದಿಂದ ಈ ಓಲೆಗಳನ್ನು ಕೊಟ್ಟಿದ್ದನು. ಆದರೆ ನನ್ನ ಸೊಸೆ ಅವನ್ನು ಎಸೆದು ಬಿಟ್ಟಳು. ಹೇಳಿ, ಇದು ತಪ್ಪಲ್ಲವೇ ಅಂತ ಕೇಳಿದರು.
ಸಂಧ್ಯಾದೇವಿಯವರು ಕಣ್ಣುಗಳನ್ನು ಮುಚ್ಚಿಕೊಂಡರು. ರಘುರಾಮ್ ಅವರು ನೇತ್ರಾಳ ಕಡೆ ನೋಡಿದರು. ಅವರ ಕಣ್ಣಿನಲ್ಲಿ ಕೋಪವೂ ಇದ್ದಿತು, ನಾಚಿಕೆಯೂ ಇದ್ದಿತು. ಅವರು ಗಟ್ಟಿಯಾಗಿ ಕೂಗಿದರು, ನೇತ್ರ ಅಂತ. ನೇತ್ರ ನಡುಗಿಬಿಟ್ಟಳು. ಇದೆಲ್ಲ ನಿಜವೇ? ನೀನು ನಿಜವಾಗಿಯೂ ಇಷ್ಟೆಲ್ಲ ಮಾಡಿದ್ದೀಯಾ ಅಂತ ಸಿಟ್ಟಿನಿಂದ ಕೇಳಿದಾಗ ನೇತ್ರಾಳ ತುಟಿಗಳು ನಡುಗುತ್ತಿದ್ದವು. ಅವಳಿಗೆ ಒಂದು ಮಾತು ಹೊರಬರಲಿಲ್ಲ. ರಘುರಾಮ್ ಅವರು ಮೇಜಿನ ಮೇಲೆ ಗಟ್ಟಿಯಾಗಿ ಮುಷ್ಟಿ ಬಡಿದು, ಹೇಳು ಮಗಳೇ, ನಾನು ನಿನ್ನ ತಂದೆ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು, ನಿನ್ನ ಅತ್ತೆಯವರ ಜೊತೆ ನೀನು ನಿಜವಾಗಿಯೂ ಹೀಗೆ ನಡೆದುಕೊಂಡೀಯಾ ಅಂತ ಕೇಳಿದರು. ನೇತ್ರ ನೆಲದ ಮೇಲೆ ಕುಸಿದು ಬಿದ್ದಳು. ಅವಳ ಕಣ್ಣೀರು ಧಾರಾಳವಾಗಿ ಹರಿಯತೊಡಗಿತು. ಹೌದು ಅಪ್ಪ, ಹೌದು, ನಾನು ಮಾಡಿದ್ದೇನೆ, ಇದೆಲ್ಲವನ್ನು ನಾನೇ ಮಾಡಿದ್ದೇನೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಕಂಪಿಸುವ ಧ್ವನಿಯಲ್ಲಿ ಹೇಳಿದಳು. ಸಂಧ್ಯಾದೇವಿಯವರು ಅಳತೊಡಗಿದರು. ಪಂಕಜ ಅತ್ತಿಗೆ ನಾಚಿಕೆಯಿಂದ ಮುಖ ಮುಚ್ಚಿಕೊಂಡಳು. ರಘುರಾಮ್ ಅವರು ಸರಿತಾದೇವಿಯವರಿಗೆ ಕೈ ಮುಗಿದು, ಬೀಗುತಿಯವರೇ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನನ್ನ ಮಗಳು ಮಾಡಿದ ಕೆಲಸಕ್ಕೆ ನನ್ನ ಬಳಿ ಯಾವುದೇ ಉತ್ತರ ಇಲ್ಲ. ನಾನು ಅವಳಿಗೆ ಇಂತಹ ಸಂಸ್ಕಾರವನ್ನು ಕಲಿಸಿಲ್ಲ ಅಂತ ಹೇಳಿದರು. ಸರಿತಾದೇವಿಯವರು ತಕ್ಷಣವೇ ಅವರನ್ನು ತಡೆಯುತ್ತಾ, ಇಲ್ಲ ಬೀಗರೆ, ನೀವು ಏಕೆ ಕ್ಷಮೆ ಕೇಳಬೇಕು? ನೀವು ನನಗೆ ಸಮಾನರು. ಕ್ಷಮೆ ಕೇಳಬೇಕಾದವರು ತಪ್ಪು ಮಾಡಿದವರು ಅಂತ ಹೇಳಿದರು. ಅದೇ ಸಮಯದಲ್ಲಿ ರವಿರಾಜ್ ಹೊರಗಿನಿಂದ ಮನೆಗೆ ಬಂದನು. ಮನೆಯೊಳಗಿನ ವಿಚಿತ್ರವಾದ ವಾತಾವರಣವನ್ನು ನೋಡಿ ಅವನು ಬೆಚ್ಚಿಬಿದ್ದನು. ನೇತ್ರ ನೆಲದ ಮೇಲೆ ಕುಳಿತು ಅಳುತ್ತಿದ್ದಳು. ತಾಯಿ ಶಾಂತವಾಗಿ ನಿಂತಿದ್ದರು. ಉಳಿದವರೆಲ್ಲರೂ ತಲೆ ತಗ್ಗಿಸಿಕೊಂಡಿದ್ದರು. ರವಿರಾಜ್ ಓಡಿ ಬಂದು ತಾಯಿಯ ಬಳಿ ನಿಂತು, ಅಮ್ಮ, ಏನಾಯಿತು? ಯಾರಾದರೂ ನಿಮಗೆ ಏನಾದರೂ ಹೇಳಿದರಾ ಅಂತ ಕೇಳಿದನು. ಸರಿತಾದೇವಿಯವರು ಅವನ ಕೈ ಹಿಡಿದು, ಏನೂ ಆಗಿಲ್ಲ ಮಗನೇ, ಇಂದು ನಾನು ಎಲ್ಲ ಸತ್ಯವನ್ನು ಎಲ್ಲರ ಮುಂದೆ ಹೇಳಿದ್ದೇನೆ ಅಂತ ಹೇಳಿದರು. ರವಿರಾಜ್ಗೆ ಎಲ್ಲವೂ ಅರ್ಥವಾಯಿತು. ಅವನು ನೇತ್ರಾಳ ಕಡೆ ನೋಡಿದನು. ಮೊದಲ ಬಾರಿಗೆ ಅವನ ಕಣ್ಣಿನಲ್ಲಿ ಪ್ರೀತಿಯ ಬದಲು ಅಸಹ್ಯ ಮತ್ತು ಕೋಪ ಕಾಣಿಸಿತು. ನೇತ್ರ, ನಿನಗೆ ಇಷ್ಟೊಂದು ಧೈರ್ಯ ಹೇಗೆ ಬಂತು ನನ್ನ ಅಮ್ಮನ ಜೊತೆ ಹೀಗೆ ನಡೆದುಕೊಳ್ಳಲು? ನನ್ನನ್ನು ಹೆತ್ತು ಸಾಕಿ ತನ್ನ ಯೌವನವನ್ನೇ ನನಗಾಗಿ ತ್ಯಾಗ ಮಾಡಿದ ತಾಯಿಯನ್ನು ನನ್ನ ಮನೆಯಲ್ಲಿಯೇ ನೀನು ಅವಮಾನ ಮಾಡಿದ್ದೀಯಾ ಅಂತ ಸಿಟ್ಟಿನಿಂದ ರವಿರಾಜ್ ಕೇಳಿದಾಗ ನೇತ್ರ ಅಳುತ್ತಾ, ರವಿ, ದಯವಿಟ್ಟು ನನ್ನನ್ನು ಕ್ಷಮಿಸು, ನನ್ನಿಂದ ದೊಡ್ಡ ತಪ್ಪಾಗಿದೆ ಅಂತ ಹೇಳಿದಳು. ರವಿರಾಜ್ ಮುಖ ತಿರುಗಿಸಿಕೊಂಡು, ಈಗ ಕ್ಷಮೆ ಕೇಳುತ್ತಿದ್ದೀಯಾ? ಪ್ರತಿದಿನ ನನ್ನ ಅಮ್ಮನನ್ನು ಅಳಿಸುತ್ತಿದ್ದಾಗ ನಿನಗೆ ಇದು ನೆನಪಾಗಲಿಲ್ಲವೇ ಅಂತ ಹೇಳಿದನು. ಆಗ ರಘುರಾಮ್ ಅವರು ಕೈ ಮುಗಿದು, ಮಗನೇ ರವಿ, ನನ್ನ ಮಗಳಿಂದ ದೊಡ್ಡ ತಪ್ಪಾಗಿದೆ. ಆದರೆ ಒಬ್ಬ ತಂದೆಯಾಗಿ ನಾನು ನಿನ್ನಲ್ಲಿ ಒಂದು ವಿನಂತಿ ಮಾಡುತ್ತೇನೆ. ಅವಳಿಗೆ ಇನ್ನೊಂದು ಅವಕಾಶ ಕೊಡು. ಅವಳು ನಿನ್ನ ಜೊತೆಯಲ್ಲೇ ಇದ್ದು ತನ್ನ ತಪ್ಪನ್ನು ಸರಿಪಡಿಸಿಕೊಳ್ಳುತ್ತಾಳೆ. ಇನ್ನು ಮುಂದೆ ಇಂತಹ ತಪ್ಪು ಮಾಡದಂತೆ ನಾನು ಅವಳಿಗೆ ಸರಿಯಾದ ಸಂಸ್ಕಾರವನ್ನು ಕಲಿಸುತ್ತೇನೆ ಅಂತ ಹೇಳಿದರು. ಸರಿತಾದೇವಿಯವರು ರವಿರಾಜನ ಕೈ ಹಿಡಿದು, ಮಗನೇ, ಬೀಗರು ಹೇಳುತ್ತಿರುವುದು ಸರಿ. ನೇತ್ರ ಇನ್ನೂ ಚಿಕ್ಕವಳು, ಕೆಲವೊಮ್ಮೆ ತಪ್ಪುಗಳು ಆಗಿಬಿಡುತ್ತವೆ. ಇವಳನ್ನು ಕ್ಷಮಿಸು ಮಗನೇ ಅಂತ ಹೇಳಿದರು. ರವಿರಾಜನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿಕೊಂಡವು. ಅಮ್ಮ, ನಿನಗೆ ಇಷ್ಟೊಂದು ನೋವು ಕೊಟ್ಟ ಇವಳ ಪರವಾಗಿಯೂ ನೀವು ಈಗಲೂ ಮಾತನಾಡುತ್ತಿದ್ದೀರಾ ಅಂತ ಅವನು ಕೇಳಿದಾಗ ಸರಿತಾದೇವಿಯವರು ನಗುತ್ತಾ, ಮಗನೇ, ನಾನು ತಾಯಿಯ ಹೃದಯ ತುಂಬಾ ದೊಡ್ಡದು. ನೇತ್ರ ಮಾಡಿದ್ದು ಅವಳ ತಿಳುವಳಿಕೆಯ ಕೊರತೆಯಿಂದ. ಅವಳಿಗೆ ತನ್ನ ತಪ್ಪಿನ ಅರಿವಾಗಿ ನಿಜವಾಗಿಯೂ ಪಶ್ಚಾತ್ತಾಪವಾಗಿದ್ದರೆ ಅವಳಿಗೆ ಇನ್ನೊಂದು ಅವಕಾಶ ಸಿಗಬೇಕು ಅಂತ ಹೇಳಿದರು. ನೇತ್ರ ಎದ್ದು ಬಂದು ಸರಿತಾದೇವಿಯವರ ಕಾಲು ಹಿಡಿದುಕೊಂಡಳು. ಅವಳ ಕಣ್ಣೀರು ಸರಿತಾದೇವಿಯವರ ಪಾದಗಳ ಮೇಲೆ ಬೀಳುತ್ತಿತ್ತು. ಅತ್ತೆ, ಇಲ್ಲ ಅಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸು. ನಾನು ತುಂಬ ಕೆಟ್ಟವಳು. ನಿಮಗೆ ಎಷ್ಟು ನೋವು ಕೊಟ್ಟಿದ್ದೇನೆ. ನೀವು ಅಷ್ಟೆಲ್ಲ ಸಹಿಸಿಕೊಂಡರೂ ನನಗೆ ಅದರ ಅರಿವೇ ಆಗಲಿಲ್ಲ. ಇಂದು ಒಬ್ಬ ತಾಯಿಯ ಹೃದಯ ಎಷ್ಟು ವಿಶಾಲವಾಗಿರುತ್ತದೆ ಎಂಬುದು ನನಗೆ ತಿಳಿಯಿತು. ನೀವು ಮನೆಯ ಶಾಂತಿಗಾಗಿ ಎಲ್ಲವನ್ನ ಸಹಿಸಿಕೊಂಡಿರಿ. ಆದರೆ ನಾನು ನಿಮ್ಮ ಪ್ರತಿಯೊಂದು ಒಳ್ಳೆಯತನವನ್ನು ಹಾಸ್ಯ ಮಾಡುತ್ತಿದ್ದೆ. ಅಮ್ಮ, ನನಗೆ ಇನ್ನೊಂದು ಅವಕಾಶ ಕೊಡಿ. ಇಂದಿನಿಂದ ನೀವು ನನ್ನ ಅತ್ತೆಯಲ್ಲ, ನನ್ನ ತಾಯಿ. ನನ್ನ ಸ್ವಂತ ತಾಯಿಯನ್ನು ಹೇಗೆ ನೋಡಿಕೊಳ್ಳುತ್ತೇನೋ ಹಾಗೆಯೇ ನಿಮ್ಮನ್ನು ನೋಡಿಕೊಳ್ಳುತ್ತೇನೆ ಎಂದು ಮಾತು ಕೊಡುತ್ತೇನೆ ಅಂತ ಹೇಳಿದರು. ಸರಿತಾದೇವಿಯವರು ನೇತ್ರಾಳನ್ನು ಎಬ್ಬಿಸಿ ಅವಳ ತಲೆಯ ಮೇಲೆ ಪ್ರೀತಿಯಿಂದ ಕೈಯಿಟ್ಟು, ಮಗಳ ಎದ್ದೇಳು. ತಾಯಿಗೆ ತನ್ನ ಮಗಳು ಕಾಲಿಗೆ ಬಿದ್ದಿರುವುದನ್ನು ನೋಡಲು ಆಗುವುದಿಲ್ಲ. ನಾನು ನಿನ್ನನ್ನು ಮೊದಲೇ ಕ್ಷಮಿಸಿದ್ದೆ, ಈಗಲೂ ಕ್ಷಮಿಸಿದ್ದೇನೆ, ಮುಂದೆಯೂ ಕ್ಷಮಿಸುತ್ತೇನೆ. ಆದರೆ ಒಂದು ಮಾತು ನೆನಪಿಟ್ಟುಕೋ, ಸಂಬಂಧಗಳು ಗಾಜಿನಂತಿರುತ್ತವೆ. ಒಮ್ಮೆ ಒಡೆದರೆ ಮತ್ತೆ ಜೋಡಿಸಿದರೂ ಅದರ ಗುರುತುಗಳು ಉಳಿಯುತ್ತವೆ. ಇಂದಿನಿಂದ ನನ್ನ ಒಂದೇ ಆಸೆ, ನೀನು ಒಳ್ಳೆಯ ಮಗಳಾಗಬೇಕು, ಒಳ್ಳೆಯ ಸೊಸೆಯಾಗಬೇಕು, ಒಳ್ಳೆಯ ಹೆಂಡತಿಯಾಗಬೇಕು ಮತ್ತು ಒಳ್ಳೆಯ ತಾಯಿಯಾಗಬೇಕು.